ಹಲೋ ನಮಸ್ಕಾರ. ಇದು ಗಣರಾಜ್ಯೋತ್ಸವದ ವಿಶೇಷ ಅಖಾಡ. ನಾವು ಹೋದ ವಾರ ಚರ್ಚೆಯನ್ನು ಅರ್ಧಕ್ಕೆ ಬಿಟ್ಟಿದ್ವಿ. 60 ವರ್ಷದ ಭಾರತದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ವಿ. ನಾನು ಹೋದ ವಾರನೇ ಹೇಳ್ದಂಗೆ ಕನ್ನಡ ಟೆಲಿವಿಷನ್ ಇತಿಹಾಸದಲ್ಲಿ ಇದೊಂದು ಹೊಸ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಇಷ್ಟೊಂದು ಜನ ಚಿಂತಕರ ಸಮೂಹವನ್ನು ಒಟ್ಟಿಗೆ ಸೇರಿಸುವಂಥ ಪ್ರಯತ್ನವನ್ನು ಹಿಂದೆ ಯಾವ ಚಾನಲ್ ಕೂಡ ಮಾಡಿರಲಿಲ್ಲ. ಇವತ್ತು ನಾವು ಅದನ್ನು ಮಾಡಿದ್ದೇವೆ. ಮತ್ತು ಹೋದ ವಾರದ ಹಾಗೆ ಇವತ್ತು ಕೂಡ ನಮ್ಮ ಜೊತೆ ಡಾಕ್ಟರ್ ಯು ಆರ್ ರಾವ್ ಅವರು, ಕೆ ಎಚ್ ರಂಗನಾಥ್ ಅವರು, ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಮತ್ತು ಸಂತೋಷ್ ಹೆಗಡೆ ಅವರಿದ್ದಾರೆ. ಎಲ್ರಿಗೂ ನಾನು ಸ್ವಾಗತ ಕೋರ್ತೇನೆ. ಹಾಗೆ ಹೋದ ವಾರ ಇದ್ದಂಥ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿದ್ದಂಥ ಎಲ್ಲ ಪ್ರಮುಖರು ಈಗಲೂ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಮತ್ತೆ ಸ್ವಾಗತ ಕೋರ್ತೇನೆ. ಈಗ ನಾವು 60 ವರ್ಷದ ಭಾರತದ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಭಾರತದಲ್ಲಿ ಏನೋ ಅನಾಹುತ ಆಗೋಗಿದೆ ಅನ್ನೋ ಥರದ ಮಾತು ಬರ್ತಾ ಇದೆ, ಹಾಗಾಗಬಾರ್ದು ಅಂತ ಪಾಟೀಲ್ ಅವರು ಹೇಳಿದರು. ಅದನ್ನು ಒಪ್ಕೊಳ್ತಾನೆ ಬಹುಶಃ ಅನಾಹುತ ಆಗಿರಬಹುದಾದಂಥ ಕೆಲವು ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡೋದು ಅನಿವಾರ್ಯ ಅಂತ ಅನಿಸುತ್ತೆ. ಇವತ್ತು ಅಗ್ರಿಕಲ್ಚರ್ನಲ್ಲಿ ಆ ಥರದ ಒಂದು ಅನಾಹುತ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಇದೆ. ಅದು ಬಹುಶಃ ನಿಜ ಅಂತ ನಾನು ನಂಬಿದ್ದೇನೆ. ಯು ಆರ್ ರಾವ್ ಅವರು ರೈತರಿಗೆ ಸಬ್ಸಿಡಿ ಕೊಡಬೇಡಿ ಅನ್ನೋ ವಿಚಾರದಲ್ಲಿ ಒಂದು ಪ್ರಸ್ತಾಪ ಬಂತು. ಅಂದರೆ ನಮಗೆ ಸಬ್ಸಿಡಿ ಬೇಡ, ನಮಗೆ ಗೆಟ್ ದ ರೆಗ್ಯುಲರ್ ಮಾರ್ಕೆಟ್ ಅಂಥೇಳಿ. ಇಷ್ಟು ರೈತರಿಗೆ ಸಬ್ಸಿಡಿ ಅಲ್ಲ. ಫಸ್ಟ್ ಈಗ ಇಟ್ಸ್ ಆಲ್ ಬೇಸ್ಡ್ ಆನ್ ನಾಲೆಜ್ ಬೇಸ್. ನಾವು ಈ ವರ್ಷವೇ ನಾವು ಸುಮಾರು 8 ಮಿಲಿಯನ್ ಟನ್ನು ವೀಟ್ ಇಂಪೋರ್ಟ್ ಮಾಡಬೇಕಾಯಿತು. ದ ಫಸ್ಟ್ ಟೈಮ್ ಇಟ್ ಹಸ್ ಹ್ಯಾಪನ್. ಆ್ಯಂಡ್ ಫಾರ್ ದ ಲಾಸ್ಟ್ 10 ಇಯರ್ಸ್, ಲಾಸ್ಟ್ 10 ವರ್ಷಗಳಲ್ಲಿ 208 ಮಿಲಿಯನ್ ಟನ್ನಲ್ಲಿ ನಮ್ಮ ಉತ್ಪತ್ತಿ ಇದೆ. ಗ್ರೀನ್ ರೆವಲ್ಯೂಷನ್ ಹೆಲ್ಪ್ ಡಸ್ ಟು ಕಮ್ 55 ಮಿಲಿಯನ್ ಟನ್ನಿಂದ 210 ಮಿಲಿಯನ್ ಟನ್ ಬರುತ್ತೆ. ನಮಗೆ ಇದರ ಡಬಲ್ ಮಾಡಬೇಕೇನೋ ಒಂದು 20 ವರ್ಷಗಳು, ಈಗಲೇ ಜಾಸ್ತಿ ಬೇಕು. ಬಿಕಾಸ್ ದ ಟೋಟಲ್ ಪಾಪ್ಯುಲೇಷನ್ ಇಂಡಿಯಾದು 1.6 ಬಿಲಿಯನ್ ಆಗುತ್ತೆ, ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ದಟ್ ಈಸ್ ದಿ ಬೆಸ್ಟ್ ಆರ್ ದಿ ಮೋಸ್ಟ್ ರಿಯಲಿಸ್ಟಿಕ್ ಎಸ್ಟಿಮೇಟ್. ಬಹುಶಃ ಅಂದರೆ 2001 ತನಕ ಅಗ್ರಿಕಲ್ಚರ್ ಪಾಲಿಸಿಗಳು ಹೇಗಿದ್ದು ಏನೋ ಗೊತ್ತಿಲ್ಲ, ಬಟ್ ದರ್ ಇಸ್ ಅನ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. 2001ರಿಂದ ಒಂದು ರೀತಿಯ ಫೆಟಿಗ್ ಬಂದಿದೆ. ಗ್ರೈನ್ಸ್ ರಿಸರ್ವ್ಸ್ ಆರ್ ಗೋಯಿಂಗ್ ಡೌನ್ ಅಂತ ಇದೆ. ಬಿಕಮ್ ಒನ್ ಎ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಈಸ್ ದ ಗ್ರೀನ್ ರಿವಲ್ಯೂಷನ್. ಆ ಗ್ರೀನ್ ರಿವಲ್ಯೂಷನ್, ಹಳೆ ಗ್ರೀನ್ ರಿವಲ್ಯೂಷನ್ನಲ್ಲಿ ನಾವು ಅದಕ್ಕೆ ಸರಿಯಾಗಿ ಗೌರ್ಮೆಂಟ್ ಪಾಲಿಸೀಸ್ ಇದು ವಿಚ್ ಆರ್ ರಾಂಗ್. ಫ್ಲಡ್ಡಿಂಗ್ ಆಫ್ ವಾಟರ್, ಇಂಡಿಸ್ಕ್ರಿಮಿನೇಟ್ ಇಸ್ ಕೆಮಿಕಲ್ ಫರ್ಟಿಲೈಸರ್ಸ್, ಈವನ್ ದಟ್ ಅದರಲ್ಲಿ ಯೂರಿಯಾ ಜಾಸ್ತಿ, ಬಿಕಾಸ್ ಯೂರಿಯಾಗೆ ಸಬ್ಸಿಡಿ ಕೊಡುತ್ತೆ. ಸೊ ಇಟ್ ಈಸ್ ನಾಟ್ ಪ್ರಾಪರ್ಲಿ ಪ್ರಪೋರ್ಷನೇಟ್. ಡ್ರೈನೇಜ್ ಇಲ್ಲ. ಇದರಿಂದಾಗಿ ಸಾಯಿಲ್ ಅದು ವೈಜ್ಞಾನಿಕವಾಗಿ ಮಾಡಲಿಲ್ಲ ಸರಿಯಾಗಿ. ಅದರಿಂದಾಗಿ 5 ವರ್ಷ 6 ವರ್ಷ ಫಸ್ಟ್ ಚೆನ್ನಾಗಿ ಕೊಡುತ್ತೆ, ಆಮೇಲೆ 6 ವರ್ಷದ ಮೇಲೆ ಕಮ್ಮಿ ಆಗುತ್ತೆ. ದಟ್ಸ್ ದ ರೀಸನ್ ವೈ ವಿ ಆರ್ ಪ್ಲಾಟೋಯಿಂಗ್. ಸಾಯಿಲ್ ಸೆಲಿನಿಟಿ ಅನ್ನೋದು ಸುಮಾರು 50% ಜಾಸ್ತಿ ಆಗಿದೆ ಹೋಲ್ ಆಫ್ ನಾರ್ತ್ನಲ್ಲಿ. ಸಾಯಿಲ್ ಸೆಲಿನಿಟಿ ಜಾಸ್ತಿ. ಎವ್ರಿ ಇದು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇದು ಮಾಡಿದ್ದಾರೆ. ಸಾಯಿಲ್ ಸೆನಿಟಿ ಅಷ್ಟು ಜಾಸ್ತಿ ಆದರೆ ನಿಮ್ಮದು ಉತ್ಪತ್ತಿ 50% ಆಗುತ್ತೆ ಅಷ್ಟೇ. ದಟ್ಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಫಾರ್ಮರ್ ಅವ್ರು ಹೇಳಿದ್ದು ಸರಿ, ಕಾಂಟ್ರಾಕ್ಟ್ ಫಾರ್ಮಿಂಗ್. ದಿಸ್ ಇಸ್ ಎವ್ರಿಬಡಿ ಈಸ್ ಪುಷಿಂಗ್ ಪೀಪಲ್ ಫಾರ್ ಕಾಂಟ್ರಾಕ್ಟ್ ಫಾರ್ಮಿಂಗ್. ಈ ವರ್ಷ ಯು ವಿಲ್ ಹ್ಯಾವ್ 40 ವಿಲೇಜಸ್ ಇನ್ ಪುಣೆ ಹ್ಯಾವ್ ಬಿನ್, ಇನ್ಫ್ಯಾಕ್ಟ್ ಫಾರ್ಮರ್ಸಿಗೆ ಏನೂ ಬೆಳೆದಿಲ್ಲ. ದೇ ಆರ್ ಗ್ರೋಯಿಂಗ್ ಪೊಟ್ಯಾಟೋಸ್ ಫಾರ್ ಯುವರ್ ದಿ ಫ್ರಿಟೋಲೆ, ಪೆಪ್ಸಿಕೋ ಕಂಪನಿ. ಈ ವರ್ಷ ಎಲ್ಲ ಹೋಗಿದೆ. ಫ್ರೀಟೋರೆ ಹೇಳುತ್ತೆ ಅದು ಡಿಸೀಸ್ ಬಂದಿದೆ ಅಂತ. ಫಾರ್ಮರ್ಸ್ 40 ವಿಲೇಜ್ನಲ್ಲಿ ಕಂಪ್ಲೀಟ್ ಪ್ರತಿ 5 ವರ್ಷದಿಂದ ಅವ್ರಿಗೆ ಫ್ರೀಟೋಲೆ ಕೊಡ್ತಾ ಇದ್ದಾರೆ. ಅಂದರೆ ಅದು ಇನ್ನೊಂದು ರೀತಿಯ ಜೀತ ಪದ್ಧತಿಗೆ. ಬಿಕಾಸ್ ದೇ ಆರ್ ನೋ ರೆಸ್ಪಾನ್ಸಿಬಿಲಿಟಿ. ನಮ್ಮ ಫಾರ್ ಎಕ್ಸಾಂಪಲ್ ಅವರ್ ಲೆಜಿಸ್ಲೇಚರ್ ಶುಡ್ ಹ್ಯಾವ್ ಮೇಡ್ ಶ್ಯೂರ್ ದಟ್ ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಪ್ರಾಪರ್ ಥಿಂಗ್ಸ್ ಆರ್ ಡ್ರಾನ್ ಅಪ್ ಸೊ ದಟ್ ಫಾರ್ಮರ್ಸ್ ಆರ್ ಪ್ರೊಟೆಕ್ಟೆಡ್. ಅದು ಮಾಡಲಿಲ್ಲ. ಸೊ ವಿ ಹ್ಯಾವ್ ಸೀರಿಯಸ್ ಪ್ರಾಬ್ಲಮ್ಸ್ ಆ್ಯಂಡ್ ವಿ ಆರ್ ಗೆಟಿಂಗ್ ಇನ್ ಟು ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್ ಆಸ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್. Unless we get scientific method and bring down the number of people. I'm not saying bring down the agriculture. Agriculture must have the greatest ಸಪೋರ್ಟ್. ಅದು ಇಲ್ಲ. ಈಗ ಅಗ್ರಿಕಲ್ಚರ್ಗೆ ಗ್ರೇಟೆಸ್ಟ್ ಸಪೋರ್ಟ್ ಇಲ್ಲ. ಆದರೆ ನಾವು ಈ ಸಂದರ್ಭದಲ್ಲಿ ಚಂದ್ರಯಾನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇದು ಯಾಕೆ ಅಂದರೆ ಅದೇ ಸ್ಕ್ಯೂಡ್ ಪ್ರಯಾರಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಚಂದ್ರಯಾನ ಇಸ್ ಇಟ್ ಎ ಪ್ರಯಾರಿಟಿ? ಚಂದ್ರಯಾನ ಈಸ್ ಎ ಪ್ರಯಾರಿಟಿ. ಯಾಕೆ ಸರ್? ಅದರಿಂದ ನಮಗೆ ಏನು ಉಪಯೋಗ ಆಗುತ್ತೆ? ಟಿಲ್ ದ ಲಾಸ್ಟ್ 40 years we didn't do. ಅಂದ್ರೆ ಜನಕ್ಕೆ ಉಪಯೋಗ ಆಗೋ ಥರದ ಸೈನ್ಸ್ ಬೇಕಾ? ಬಟ್ ಚಂದ್ರಯಾನ ಬೇಕಾ? Today science becomes tomorrow's technology. You see, and yesterday's fiction has become today's science.
Earlier when space people went, why do you want to go to space? This was asked 50 years ago when we started space. Today space has become, without space you didn't have anything. Your education was in a problem, your telemedicine has come, you had no television even in this place. Better ಅಂದರೆ ಚಂದ್ರಯಾನದಿಂದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮುಂದೆ ಪ್ರಯೋಜನ ಇದೆ. ಮುಂದೆ ಪ್ರಯೋಜನ. See, science has to be developed because that provides the technology for tomorrow. ಓಕೆ. And you cannot grow science just like that. ಒಂದು ನಿಮಿಷ. ಈಗ ಕೃಷಿ ಕ್ಷೇತ್ರದಲ್ಲಿ ನಾವು ರೈತರು ಭಾಳ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಈಗ ಪ್ರಗತಿ ಅಂದರೆ ಏನು? ಪ್ರಗತಿ ಅಂದರೆ ಚಂದ್ರಯಾನ ಮಾಡೋದು ಪ್ರಗತಿನಾ ಅಥವಾ ನಾನು ಸಾಯ್ತಾ ಇರೋದು ಪ್ರಗತಿನಾ? ಅವ್ರು ಹೇಳ್ದಂಗೆ ನಂದು ಮೊದಲು ಮಾತನ್ನು ತಗೋಬೇಕು. ಈಗ 2001ನೇ ಇಸ್ವಿ ಈ ದೇಶದ ದಾಖಲೆ, ಚೈನಾಕ್ಕಿಂತ ಹೆಚ್ಚು ಭತ್ತ ಬೆಳೆದಿದ್ದೀವಿ, ಅಮೇರಿಕಾಕ್ಕಿಂತ ಹೆಚ್ಚು ಗೋಧಿ ಬೆಳೆದಿದ್ದೀವಿ, ಯುರೋಪ್ಗಿಂತ ಹೈನುಗಾರಿಕೆಯನ್ನು ರೆಕಾರ್ಡ್ ಮಾಡಿದ್ದೀವಿ. ಇದಕ್ಕಿಂತ ಇನ್ನೇನು ಬೇಕು? ಹಾಗಾದರೆ ಹೆಚ್ಚು ಬೆಳೆದವನಿಗೆ ಹೆಚ್ಚು ನಷ್ಟ ಆಗಬೇಕು ಅನ್ನೋದು ಎಕನಾಮಿಕ್ಸ್ ಆಗೋದಾದರೆ, ಆದರೆ ಈ ದೇಶದಲ್ಲಿ ಹಂಗಾರೆ ನಮ್ಮನ್ನೇನು ಕೆಳಗಡೆ ಸಾಯೋದೇ ನಮ್ಮ ನೀತಿ ಆಗಬೇಕಾ? ಇದ್ರ ಬಗ್ಗೆ ನಮ್ಮ ಒಂದು ಸ್ಪಷ್ಟನೆ, ಇದ್ರ ಬಗ್ಗೆ ತಜ್ಞರಿಗೂ ಕೂಡ ಸ್ಪಷ್ಟತೆಗಳು ಬೇಕು. ಇಡೀ ದೇಶದಲ್ಲಿ ಈ ಕರ್ನಾಟಕದ ಒಳಗಡೆ 100ಕ್ಕೆ 90 ಭಾಗ ಸಣ್ಣ ರೈತರು ಇರೋದು. ಈ ಸಣ್ಣ ರೈತರ ಸ್ಥಿತಿ ಏನಾಗ್ತದೆ? ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಹೇಳಿದ್ರಿ. ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಜೊತೆಗೆ ಈಗ SEZ ಬಂದಿದೆ. SEZನ ಉಪಯೋಗಗಳೇನು? ಈ ದಿಕ್ಕಿನಲ್ಲಿ ಇಲ್ಲಿ ಪಕ್ಕದಲ್ಲಿ ನಂದಗುಡಿಯಲ್ಲಿ ಸುಮಾರು 74 ಹಳ್ಳಿಗಳು ಹೋಗ್ತದೆ. ಟೌನ್ಶಿಪ್ಪಿಗೆ 34 ಹಳ್ಳಿ, SEZಗೆ 36 ಹಳ್ಳಿ. ಆ ಹಳ್ಳಿ ಜನನ ಎಲ್ಲಿ ಕಳಿಸ್ಬೇಕಂತ ಮಾಡಿದ್ರೆ ಅಂದ್ರೆ ಅಲ್ಲ, ನಾವು ಅಂದ್ರೆ ಇದು ಚರ್ಚೆ ಆಗ್ತಾ ಇರೋದು ಆಗಬೇಕು, ಸರಿಯಾದ ಚರ್ಚೆಗಳು ಅಂದ್ರೆ ಆದ್ಯತೆಗಳು ಬಹುಶಃ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಚರ್ಚೆ ಆಗ್ತಾ ಇರೋದು. ಬಹುಶಃ ಅಗ್ರಿಕಲ್ಚರ್ ಆದ್ಯತೆಗಳ ದಿಕ್ಕು ತಪ್ಪಿದೆ ಅನ್ನೋದು. ಆದರೆ ಬಹುಶಃ ಯು ಆರ್ ರಾವ್ ಅವರು ಹೇಳಿದಾಗೆ ನಾವು ಎಲ್ಲ ಕ್ಷೇತ್ರಗಳ ಮುನ್ನಡೆನೂ ಕೂಡ ಒಟ್ಟೊಟ್ಟಿಗೆ ಮಾಡ್ತಾ ಹೋಗ್ಬೇಕನ್ಸುತ್ತೆ. ನಾವು ಅಗ್ರಿಕಲ್ಚರ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದಾಗ ಸ್ಪೇಸ್ ಸೈನ್ಸ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಿಲ್ಲ, ಸ್ಪೇಸ್ ಸೈನ್ಸಿಗೆ ಒತ್ತು ಕೊಟ್ಟಾಗ ನಾವು ಅಗ್ರಿಕಲ್ಚರ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಿಲ್ಲ. ಬಹುಶಃ ಆ ಥರ ನಮ್ಮಲ್ಲಿ ಆಗ್ತಾ ಇದೆ. ದಟ್ಸ್ ಪ್ರಾಬ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ವಿಷನ್ ಅಂತ ನಾವು ಹೆಮ್ಮೆ ಪಡಬಹುದಾದ ವಿಚಾರ ಅಂತಂದರೆ ಹೆಲ್ತ್ ಕೇರ್ನಲ್ಲಿ ನಾವು ಮಾಡಿರೋವಂಥ ಪ್ರಗತಿ. ಬಹುಶಃ ಬೆಂಗಳೂರು ಇವತ್ತು ಹೆಲ್ತ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಆಗಿದೆ. ಇಂಡಿಯಾದಲ್ಲಿ ಕೂಡ ಮುಂಚೆ ಎಲ್ಲ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ, ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಸಿನಿಮಾ ನಟನಿಗೆ ಒಂದು ಬೆನ್ನೋವೋ ಕೈನೋವೋ ಕಾಲ್ನೋವೋ ಬಂತು ಅಂದರೆ ಲಂಡನ್ಗೋ ಅಮೇರಿಕಕ್ಕೋ ಚಿಕಿತ್ಸೆಗೆ ಹೋಗ್ತಾಯಿದ್ರು. ಈಗ ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ದಾರೆ. ಇಷ್ಟು ಅಗಾಧವಾದ ಪ್ರಗತಿ ಆಗಿದೆ. ಆದರೆ ಅದರ ಲಾಭ ಮತ್ತೆ ಅಗೈನ್ ಕಾಮನ್ ಮ್ಯಾನ್ಗೆ ಸಿಗ್ತಾ ಇದೆಯಾ ಅಂತ ನಾನು ಡಾಕ್ಟರ್ ಜವಳಿ ಇದ್ದಾರೆ ಇಲ್ಲಿ. ಇಟ್ಸ್ ಅವರ್ ಪ್ರಿವಿಲೇಜ್. ಜವಳಿಯವರೇ, ಹಾರ್ಟ್ ಸರ್ಜರಿನಲ್ಲಿ ಅಂದರೆ ಹಾರ್ಟ್ ಎನಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಬೆಂಗಳೂರು ಕ್ಯಾಪಿಟಲ್ ಆಗಿದೆ. ಯು ಆರ್ ಒನ್ ಆಫ್ ದಿ ಪಯನಿಯರ್ಸ್. ಆದರೆ ಒಬ್ಬ ಕಾಮನ್ ಮ್ಯಾನ್ಗೆ ಇವತ್ತು ಒಂದು ಹಾರ್ಟ್ ಸರ್ಜರಿ ಅಂದರೆ ಜನರಲ್ ಒಂದು ಆಂಜಿಯೋಪ್ಲಾಸ್ಟಿ ಕಾಸ್ಟ್ ಎಷ್ಟಾಗುತ್ತೆ ಸರ್? ಟುಡೇ ಆಂಜಿಯೋಪ್ಲಾಸ್ಟಿ ಒಂದು ಸುಮಾರು 1 ಲಕ್ಷದಿಂದ 2,20,000 ತನಕ ಆಗ್ಬೋದು. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಟುಕೋ ಹಾಗೆ ಇಲ್ಲ. ಹೌದು, ನನಗೆ ನಿಮ್ಮ ಪಾಯಿಂಟ್ ಅರ್ಥ ಆಯಿತು. ಲೆಟ್ ಮೀ ಸ್ಪೀಕ್. ಸಿ, ಇವತ್ತು ನನ್ನ ಅಜ್ಜನ ಕಾಲದಲ್ಲಿ ವೆನ್ ಐ ವಾಸ್ ಇನ್ ಮೈ ಸ್ಕೂಲ್, ದ್ಯಾಟ್ ಕೈಂಡ್ ಆಫ್ ಟೆಕ್ನಾಲಜಿ, ದೋಸ್ ಕೈಂಡ್ ಆಫ್ ರಿಸಲ್ಟ್ಸ್, ದ್ಯಾಟ್ ಕೈಂಡ್ ಆಫ್ ಅಕ್ಯುರಸಿ ಆಫ್ ಡಯಾಗ್ನೋಸಿಸ್, ಅದಕ್ಕೂ ಇವತ್ತಿನ ಕಾಲಲ್ಲಿ ಆಗ್ತಾ ಇರೋದು ಮೆಡಿಸಿನ್ಗೆ ನಾವು ಕಂಪೇರ್ ಮಾಡಿದರೆ ದೆರ್ ಈಸ್ ನೋ ಕಂಪ್ಯಾರಿಸನ್. ನಾವು ಈ ಮೆಡಿಸಿನ್ ತೊಗೊಳ್ಬೇಕಾ ಅಥವಾ ಬರೀ ಆ ಕಾಲದಲ್ಲೇ ಇರಬೇಕು ಅಂತ ಪ್ರಶ್ನೆ. ಈ ಕಾಲದಲ್ಲಿ ನಾವು ಬರಬೇಕು, ಈ ಅಕ್ಯುರಸಿ, ಈ ಟ್ರೀಟ್ಮೆಂಟ್ ಸಕ್ಸಸ್ ನಾವು ಪಡಬೇಕಾದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಹಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಟೆಕ್ನಾಲಜಿ. ಟೆಕ್ನಾಲಜಿ ಫ್ರೀಯಲ್ಲಿ ಬರೋದಿಲ್ಲ, ಟೆಕ್ನಾಲಜಿ ಕಾಸ್ಟ್ಸ್. ಪ್ರಾಬ್ಲಮ್ ಈಸ್ ನಾವು ಸಾಯಿಬಾಬಾ ಅದರ ಲಾಭ ಒಂದು ನಿಮಿಷ. ಸಾಯಿಬಾಬಾ ಅವ್ರು ಹೇಳಿದ ಪ್ರಕಾರ ಆ ಮನುಷ್ಯ ಪೇನಲ್ಲಿದ್ದಾನೆ, ಅವನಿಗೆ ಕಾಸ್ಟ್ದು ಪೇನ್ ಪುನಃ ಅವನ ಮೇಲೆ ಹಾಕಿದರೆ ಇಟ್ ಬಿಕಮ್ಸ್ ಅ ಕಾಂಪ್ಲೆಕ್ಸ್ ಸಿಚುವೇಶನ್. ಸೊ ಯು ಲುಕ್ ಆಟ್ ಇಟ್ ಆ್ಯಂಡ್ ದ್ಯಾಟ್ ಪ್ರಾಬ್ಲಮ್ ಶುಡ್ ಬಿ ಸಾಲ್ವ್ಡ್ ಬಿಯಾಂಡ್ ಹಿಮ್ ಅಂತ. ನಾವು ಆ್ಯಸ್ ಅ ಸೊಸೈಟಿ, ಇಫ್ ಯು ವಾಂಟ್ ಟು ಸಾಲ್ವ್ ದ್ಯಾಟ್ ಪ್ರಾಬ್ಲಮ್ ಬಿಯಾಂಡ್ ಹಿಮ್, ದೆನ್ ಯು ಕಾಂಟ್ ಲುಕ್ ಆಟ್ ಇಟ್ ಮೈಕ್ರೋಸ್ಕೋಪಿಕಲಿ ದ್ಯಾಟ್ ಈ ಆಂಜಿಯೋಪ್ಲಾಸ್ಟಿಗೆ 1 ಲಕ್ಷ 5 ಲಕ್ಷ ಬಳೆ ಆಗ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ. ಯು ಲುಕ್ ಬಿಯಾಂಡ್ ಹಿಮ್ ಆ್ಯಸ್ ಎ economics of the society for healthcare. Today we can only look at insurance as the only solution.
But then if you look at the economist's creativity, you can definitely come up with a lot of solutions. ಯಾವ ಥರ ಸರ್ ಒಂದು ಸೊಲ್ಯೂಷನ್? Today, see, I'm not an economist, I'm a doctor. I can sue you, cut you, make you better. But if you ask me economical question, my knowledge is limited. But with my limited knowledge and intellect, I can say today only insurance is the outcome. If everybody understands this, does not cheat, don't start looking at insurance only when you fall ill, then ನನಗೆ ಹತ್ರ ಪೇಷಂಟ್ ಬರ್ತವೆ. The patients who come from me, from lower middle class, who are insured, they come like tigers. Patients who come in cars, they are not insured, they are all the time looking at what to do anta. So there has to be some arrangement. Today's arrangement is only insurance. But beyond economics, ನಾನು ಇನ್ನೂ ಒಂದು ಮಾತು ಕೇಳಬೇಕು ಅಂತ ಬಯಸ್ತೀನಿ, that if you look at the development of medicine, not like an ant looking myopically only nearby you, go to the sky, look as a bird at the bird's eye view, the scorecard is satisfactory. We have done well. And you said common man. ಅಂದರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಕಾಮನ್ ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ಇಟ್ಸ್ ವಂಡರ್ಫುಲ್. ಬಿಟ್ಬಿಡುವ ಕ್ವಾಂಟಿಟಿ. ನನಗೆ ಏನಾರು ಹಾರ್ಟ್ ಪ್ರಾಬ್ಲಮ್ ಬಂದರೆ ನಾನು ಎಲ್ಲಿಗೆ ಹೋಗ್ಬೇಕು ಸರ್? ನೀವು ಇನ್ಶೂರೆನ್ಸ್ ಮಾಡಿದ್ದೀರಾ? ಅಲ್ಲ, ಮಾಡಿಲ್ಲ. ತಪ್ಪು ಅನುಭವಿಸಿ. ಇನ್ಶೂರೆನ್ಸ್ ಪ್ರೀಮಿಯಂ ಯಾರು ಕಟ್ತಾರೆ ಸರ್? ಎಷ್ಟಾಗುತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ? ಗೊತ್ತಿಲ್ಲ. ಎಷ್ಟಾಗುತ್ತೆ? ಸಿ, ಹೇಳಿ. ದಟ್ ಈಸ್ ಆನ್ಸರ್. ನಾನು ಹೇಳಂಗಿಲ್ಲ. ದಿಸ್ ಇಸ್ ಆನ್ಸರ್. ಯು ಆನ್ಸರ್ಡ್ ಮೈ ಕ್ವೆಶ್ಚನ್. ಸೊ ಇನ್ಶೂರೆನ್ಸ್ ಇದ್ದು ಎಲ್ಲರಿಗೆ ಇದೀವಿ. ವಿ ಗೆಟ್ ಅ ಸಿಕ್ನೆಸ್, ಗೆಟ್ ಚೆಸ್ಟ್ ಪೇನ್, ನನ್ನ ಹತ್ರ ಬಂದು ನನಗೆ ಏನಾರು ಲಂಚ ಕೊಟ್ಟು ಇಲ್ಲೇ ಸೈನ್ ಮಾಡಿ ಸ್ವಾಮಿ, ಇಲ್ಲಿ ಏನಾರೇ ಮಾಡಿ ನಾನು ಇನ್ಶೂರೆನ್ಸ್ ಕಂಪನಿಗೆ ಚೀಟ್ ಮಾಡ್ತೀನಿ. ಇವರಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟಿದೆ ಅಂತ ಗೊತ್ತಿಲ್ಲ. ಇವ್ರಿಗೆ ಇನ್ಶೂರೆನ್ಸ್ ನಾಳೆ ಚೆಸ್ಟ್ ಪೇನ್ ಬಂದ್ರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಗೊತ್ತಿಲ್ಲ. ಸೊ ಡೋಂಟ್ ಡೂ ದಿಸ್. And don't go on blaming everything on the government. Don't go on blaming on the doctors. Then we will go back to barefoot. Doctors. Okay. One second. ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡೇ ನಮ್ಮ ಕೃಷ್ಣ ಅವರ ಸರ್ಕಾರ ಇದ್ದ ಕಾಲದಲ್ಲಿ ಯಶಸ್ವಿನಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಾಕಿದ್ವಿ. ಯಾರು 130 ರೂಪಾಯಿ ಕೊಟ್ಟು ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯರಾಗ್ತಾರೋ ಅವರಿಗೆ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಲ್ಲಿ ಹಾರ್ಟ್ ಸರ್ಜರಿ 5 ಲಕ್ಷ ರೂಪಾಯಿನವರೆಗೆ ಸರ್ಕಾರವೇ ಭರಿಸ್ತಕ್ಕಂಥ ಕೆಲವೇ ಆಸ್ಪತ್ರೆಗಳಲ್ಲಿ ಇರ್ಬೋದು. ಆದರೆ ಎಲ್ಲ ಜಿಲ್ಲೆಗಳಲ್ಲೂ ಇದರ ಅನುಕೂಲ ಇದೆ ಮತ್ತು ರೈತರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಅವರ ಅನುಭವವನ್ನು ನಾವು ಸಾಕಷ್ಟು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ನನಗೆ ಈ ಇನ್ಶೂರೆನ್ಸು ಮತ್ತು ಖಾಸಗಿ ಆಸ್ಪತ್ರೆಗಳ ವಿಷಯ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡೋವಂಥ ಸಂದರ್ಭ ಬಂದಿದ್ದು ಅನಂತಮೂರ್ತಿಯವರೇ, ನಮ್ಮ ಪಬ್ಲಿಕ್ ಸರ್ವಿಸ್ ಸಿಸ್ಟಮ್ ಕೊಲಾಪ್ಸ್ ಆಗಿರೋದಕ್ಕ ನಮ್ಮದೇ ಆಸ್ಪತ್ರೆಗಳಿದ್ವು, ಸರ್ಕಾರಿ ಆಸ್ಪತ್ರೆಗಳಿದ್ವು. ಯಾರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನು ಉದ್ಧಾರ ಮಾಡಲಿಕ್ಕೆ ಏನು ಮಾಡಬೇಕು ಸರ್? ಡಾಕ್ಟರ್ ಜವಳಿಯವರ ಮಾತನ್ನು ನಾನು ಕೇಳಿಸ್ಕೊತಾ ಇದ್ದೆ ಭಾಳ ಗೌರವದಿಂದ. ನಾನು 2 ಕ್ಷೇತ್ರದಲ್ಲಿ ಅದು ಪಬ್ಲಿಕ್ ಸೆಕ್ಟರಲ್ಲೇ ಇರಬೇಕು. ಎಜುಕೇಷನ್ ಆ್ಯಂಡ್ ಹೆಲ್ತ್ ಅಂತ ತಿಳಿದವನು ನಾನು. ಈ 2 ಕ್ಷೇತ್ರ ಪಬ್ಲಿಕ್ ಸೆಕ್ಟರ್ನಲ್ಲಿ ಇಲ್ಲದೇ ಅದು ಪ್ರೈವೇಟೈಸ್ ಆದರೆ, ಯಾವ್ಯಾವುದು ಪ್ರೈವೇಟೈಸ್ ಆಗುತ್ತೋ ಅದು ಪಬ್ಲಿಕ್ ಸೆಕ್ಟರ್ನಲ್ಲಿ ದರಿದ್ರವಾಗಿಬಿಡುತ್ತೆ. ಈಗ ನೀವು ಸಂಚಾರವನ್ನು ಪ್ರೈವೇಟೈಸ್ ಮಾಡಿ ಬಸ್ಗಳೆಲ್ಲ ವ್ಯವಸ್ಥೆ ಆಗುತ್ತೆ, ಸ್ಕೂಲ್ಗಳನ್ನೆಲ್ಲ ಪ್ರೈವೇಟೈಸ್ ಮಾಡಿ ಸರ್ಕಾರಿ ಶಾಲೆಗಳೆಲ್ಲ ವ್ಯವಸ್ಥೆ ಆಗುತ್ತೆ. ಹಾಗೆಯೇ ಆಸ್ಪತ್ರೆಗಳು, ನಾವೆಲ್ಲ ಚಿಕ್ಕವರಾಗಿದ್ದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ಈಗ ಅದು ಪ್ರೈವೇಟ್ ಬಹಳ ಧೈರ್ಯವಾಗಿ ಹೋಗ್ತಾ ಇದ್ವಿ. ಬಹಳ ಧೈರ್ಯವಾಗಿ ಹೋಗ್ತಾ ಇದ್ವಿ. ಆದರೆ ಪ್ರೈವೇಟೈಸ್ ಆದಮೇಲೆ ಹಾಗಾದರೆ ಇನ್ಶೂರೆನ್ಸಿನ ವ್ಯವಸ್ಥೆ ಮಾಡಬೇಕು, ಅಲ್ಲಿಗೆ ಹೋಗೋದು ಸಾಧ್ಯವಿರಬೇಕು. ಎಸ್.ಎಂ. ಕೃಷ್ಣ ಅವರು ಯಶಸ್ವಿನಿ ಸ್ಕೀಮ್ ತಂದಿದ್ದು ಮಾತ್ರ ಹೇಳಿದರು. ಎಸ್.ಎಂ. ಕೃಷ್ಣ ಅವರು ಏನು ಮಾಡಿದರು? ಸರ್ಕಾರಿ ಆಸ್ಪತ್ರೆಗಳಿಗೆ ಯೂಸರ್ಸ್ ಚಾರ್ಜ್ ಹೇರಿದರು. ಪುಕ್ಕಟೆ ಚಿಕಿತ್ಸೆನೇ ಇಲ್ಲ ಇವತ್ತು. ಸರ್ಕಾರಿ ಆಸ್ಪತ್ರೆಗೆ ಯಾರು ಬಂದರೂ ಕೂಡ ಒಂದು OPD ಕಾರ್ಡ್ ಮಾಡಿಸ್ಲಿಕ್ಕೆ 5 ರೂಪಾಯಿ ಕೊಡಬೇಕು. ಬೇರೆ ಬೇರೆ ಥರದ ಚಿಕಿತ್ಸೆಗಳಿಗೆ ಬೇರೆ ಬೇರೆ ರೇಟ್ಸ್ ಫಿಕ್ಸ್ ಮಾಡಿಸ್ಬಿಟ್ರು. ಎರಡನೇದಾಗಿ ಈ ಸರ್ಕಾರಿ ನೌಕರರು ಸೇನೆ ಇದೆ, ಸುಮಾರು ಒಂದು 6 ಲಕ್ಷ ಸರ್ಕಾರಿ ನೌಕರರು ಇರ್ಬೋದು. ಅವರ ಕುಟುಂಬ ವರ್ಗದವರು ಚಿಕಿತ್ಸೆ ಪಡ್ಕೊಂಡ್ರೆ ಅದರ ಮರುಪಾವತಿ ಮಾಡ್ತಾ ಇದ್ರಲ್ಲ ವೆಚ್ಚ, ಅದನ್ನು ಖಾಸಗಿ ನರ್ಸಿಂಗ್ ಹೋಮ್ಗಳು ಮತ್ತು ಹೈಟೆಕ್ ಹಾಸ್ಪಿಟಲ್ಗೆ ಲಾಭ ಮಾಡಿಕೊಟ್ರು. ಸರ್ಕಾರಿ ಆಸ್ಪತ್ರೆಗಳನ್ನ ವ್ಯವಸ್ಥಿತವಾಗಿ ದಮನ ಮಾಡ್ತಾ ಬಂದರು. ಅನಂತಮೂರ್ತಿ ಅವರು ಹೇಳಿದಾಗೆ ಖಾಸಗಿ ಆಸ್ಪತ್ರೆಗಳು ಮತ್ತು ಹೈಟೆಕ್ ಆಸ್ಪತ್ರೆಗಳಿಗೆ ಕುಮ್ಮಕ್ಕೆ ಕೊಡ್ತಾ ಬಂದರು. ಇವತ್ತು ಎಲ್ಲರೂ ಜವಳಿಯವ್ರ ಥರ ಹೈಟೆಕ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಬೇಕಂತ ಬಯಸಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಬಯಸಬೇಕು ಅನ್ನೋ ಅವ್ರು ಯಾರು ಇರ್ತಾರೆ ಹೇಳಿ? ಒಬ್ಬ ಪ್ರತಿಭಾವಂತ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಬಂದ್ಬಿಟ್ಟು ಸರ್ಕಾರಿ ಆಫೀಸರ್. ಈ ಸಂದರ್ಭದಲ್ಲಿ ನಾವೊಂದು ಪ್ರಶ್ನೆ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ಹಾಸ್ಪಿಟ್ಲು, ಎಜುಕೇಷನ್, ಸ್ಕೂಲು ಈ ಥರದ್ದೆಲ್ಲ ಸರ್ಕಾರ ನೋಡ್ಕೋಬೇಕು ಅಂತೇಳಿ ಒಂದು ಅಂದರೆ ಹೆಲ್ತ್ ಕೇರ್ ಅದೇ ಇದನ್ನೆಲ್ಲ ನೋಡ್ಕೋಬೇಕು ಅನ್ನೋದು ಸರ್ಕಾರದ ಸ್ವಾಮ್ಯದಲ್ಲಿ ಇರಬೇಕು ಅನ್ನೋದು ಒಂದು ಜನರಲ್ ಇದು. ಆದರೆ ಇವತ್ತು ಅದನ್ನು ಸರ್ಕಾರಕ್ಕೆ ನೋಡ್ಕೊಳಕ್ಕಾಗಲ್ಲ. ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಸುಧಾರಿಸಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಓಕಾರ್ಟ್ ಆಸ್ಪತ್ರೆಯಲ್ಲಿ ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳೋ ಬದಲು ಜಯದೇವ್ ಹಾಸ್ಪಿಟಲ್ ಮಾಡಿಸ್ಕೋಬೇಕು. ಗಣ್ಯ ವ್ಯಕ್ತಿಗಳೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋಕ್ಕೆ ಶುರು ಮಾಡಿದ್ರೆ
ಅಲ್ಲಿ ಸೇವಾ ಸ್ಥಿತಿಗತಿಗಳಿಗೂ ಉತ್ತಮವಾಗುತ್ತೆ, ಅಲ್ಲಿ ಸೇವಾ ಗುಣಮಟ್ಟ ಉತ್ತಮವಾಗುತ್ತೆ ಮತ್ತು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಓಕೆ, ಅಂದರೆ ನಾನೀಗ ಸರ್ಕಾರ ಈ ಥರ ಪಬ್ಲಿಕ್ ಸರ್ವಿಸ್ ಸಿಸ್ಟಮ್ಗಳನ್ನ ನಡೆಸೋದರಲ್ಲಿ ವಿಫಲ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಆಸ್ಪತ್ರೆ ಇರ್ಬೋದು, ಇವತ್ತು ಪ್ರೈಮರಿ ಶಾಲೆಗಳಿರ್ಬೋದು, ಈ ಥರದ ಸಂಸ್ಥೆಗಳು. ಇದು ಎಲ್ಲದನ್ನು ಪ್ರೈವೇಟೈಸ್ ಮಾಡಿ ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿದರೆ ಹೇಗಾಗತ್ತೆ? ನಾನು ಐ ವುಡ್ ಲೈಕ್ ಟು ನೀವು ಕೃಷ್ಣ ಅವರ ಕುಮಾರಸ್ವಾಮಿ ಅವರ ಆಪರೇಷನ್ ಬಗ್ಗೆ ಮಾತಾಡ್ತೀರಾ? ಇಲ್ಲ. ಸರ್ಕಾರ BPL ಅಂತ ಪೂರ್ವ ಆಯ್ಸ್ ಏನಿದ್ದಾರೆ ಅವ್ರಿಗೆ ಅನಿವಾರ್ಯ ಅವಶ್ಯಕತೆ ಇರ್ತದೆ. ಹೆಲ್ತ್ ಕೇರ್ ತಕ್ಕಂಥದ್ದಕ್ಕೆ, ಸರ್ಕಾರದ ಆಸ್ಪತ್ರೆಗಳು ತಕ್ಕಂಥದ್ದಕ್ಕೆ ಎಲ್ಲರೂ ಸಹ ಎಲ್ಲ ಥರದ ಜವಾಬ್ದಾರಿ. ಮೊದಲೇ ಹೇಳಿದೆ, ಒಬ್ಬ ಸಮಾಜದ ಒಬ್ಬ ಪ್ರಜೆ ಆಗ್ತಕ್ಕಂಥವ್ರಿಗೆ ಎಲ್ಲ ಥರದ ಅನುಭವ ಇರಬೇಕಾಗತ್ತೆ. ಅವರಿಗೆ ತನ್ನ ಸ್ವಂತಿಕೆಗಿಂತ ಸಮಾಜದ ಕಳಕಳೆ ಇದ್ದರೆ ಮಾತ್ರ ಯಾವ ಕ್ಷೇತ್ರದಲ್ಲಾದರೂ ಅದನ್ನು ಸಕ್ಸಸ್ ಆಗಕ್ಕೆ ಸಾಧ್ಯ. ಸಮಾಜದ ದೇಶದ ಬಗ್ಗೆ ಕಳಕಳೆ ಇಲ್ಲದೆ ಇರತಕ್ಕಂಥ ಸನ್ನಿವೇಶ ಉದ್ಭವ ಆದರೆ ಬಹುಶಃ ಯಾವ ಸರ್ಕಾರ ಪ್ರೈವೇಟೈಸ್ ಮಾಡಲು ಮಾಡೋಕ್ಕಾಗಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಬಂದರೂ. ಅಂದರೆ ಪ್ರೈವೇಟೈಸ್ ಮಾಡಿ ಇನ್ಶೂರೆನ್ಸ್ ಎಲ್ರಿಗೂ ಸಿಗೋ ಹಾಗೆ, ಫ್ರೀಯಾಗಿ ಸಿಗೋ ಹಾಗೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗತ್ತಾ? ಡಾಕ್ಟರ್ ಕಾಮಿನಿ ರಾವ್. ಈ ಹೆಲ್ತ್ ಕೇರ್ ಬಗ್ಗೆ ನಾವೇನಾದರೂ ಹೇಳಬೇಕಾದ್ರೆ, ದ ಬೆಸ್ಟ್ ಹೆಲ್ತ್ ಕೇರ್ ಯು ಕ್ಯಾನ್ ಗಿವ್ ಇಸ್ ಥ್ರೂ ದ ಗೌರ್ಮೆಂಟ್, ಬಟ್ ಯು ಮಸ್ಟ್ ಮೇಕ್ ಶ್ಯೂರ್ ದಟ್ ಗೌರ್ಮೆಂಟ್ ಡಾಕ್ಟರ್ಸ್ ಆರ್ ಅಕೌಂಟಬಲ್. ಎರಡನೇದೇನು ಅಂತಂದರೆ, ಅಲೌ ಪ್ರೈವೇಟ್ ಡಾಕ್ಟರ್ಸ್ ಆಲ್ಸೋ ಟು ಕಮ್ ಅಂಡ್ ಟೀಚ್ ಇನ್ ದ ಅಲ್ಲ, ಗೌರ್ಮೆಂಟ್. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಅಕೌಂಟಬಲ್ ಅಲ್ಲ. ನೀವು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಮುಂಚೆನೇ ಹಲವಾರು ಚಾನಲ್ಗಳಿರ್ತವೆ. ಎಲ್ಲರನ್ನೂ ಅಕೌಂಟಬಲ್ ಮಾಡಬೇಕಾಗತ್ತೆ. ಅದನ್ನು ನಡೆಸಲಿಕ್ಕೆ ಗೌರ್ಮೆಂಟಿಗೆ ಸಾಧ್ಯ ಇಲ್ಲ. ಎಲ್ಲರಿಗೂ ಅಕೌಂಟಬಲ್ ಇರಬೇಕು. ಆ್ಯಂಡ್ ಯಾವತ್ತು ನಾವು ಹೋಗ್ಬೇಕು, ಎಲ್ಲದಕ್ಕೂ ಇನ್ಶೂರೆನ್ಸ್ ಇರಬೇಕು. ಬಟ್ ಎಷ್ಟು ಮಟ್ಟಿಗೆ ನೀವು ಇನ್ಶೂರೆನ್ಸ್ ಮಾಡೋಕ್ಕಾಗುತ್ತೆ ಅದೂ ಭಾಳ ಇಂಪಾರ್ಟೆಂಟ್. ಅದು ಒಂದು ವರ್ಷಕ್ಕೆ ಇಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಇದಕ್ಕೆ ಪರಿಹಾರ ಅಂದರೆ ಗೌರ್ಮೆಂಟ್ ನಡೆಸಬೇಕು, ಬಟ್ ದೇರ್ ಹ್ಯಾಸ್ ಟು ಬಿ ಎ ಸಿಸ್ಟಮ್. ನೋ, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಶುಡ್ ಶೋಲ್ಡರ್ ಇಟ್ ಟುಗೆದರ್. ಓಕೆ. ಭಾರತದ 60 ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಎಕ್ಸಾಕ್ಟ್ಲಿ ಜನವರಿ 26, 1950 ಅವತ್ತಿನ ದಿನ ದಿ ಹಿಂದೂ ಪತ್ರಿಕೆಯಲ್ಲಿ ಬಂದಿದ್ದಂಥ ಒಂದು ಎಡಿಟೋರಿಯಲ್ನ ಒಂದೆರಡು ಸಾಲುಗಳನ್ನು ಉದ್ಧರಿಸಬೇಕು ಅಂತ ಅನಿಸುತ್ತೆ. ಅವತ್ತು ದ ಪೇಪರ್ ಹ್ಯಾಡ್ ರಿಟನ್, ನಾನು ಅದನ್ನ ಕನ್ನಡದಲ್ಲಿ ಹೇಳೋದಾದರೆ, ಮಹಾತ್ಮ ಗಾಂಧಿಯವರ ಜೊತೆ ಸೇರಿಕೊಂಡು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ನಾಯಕರುಗಳು ಈಗ ಒಂದು ಶೂನ್ಯವನ್ನು ಬಿಟ್ಟು ಹೋಗಿದ್ದಾರೆ. ಅವರ ನಂತರ ನಾವು ಸ್ವಾತಂತ್ರ್ಯ ಜ್ಯೋತಿಯನ್ನು ಅಳುಕಿಲ್ಲದೆ ಹಸ್ತಾಂತರ ಮಾಡಬಹುದಾದಂಥ, ಅದನ್ನು ನಿರಂತರವಾಗಿ ಉರಿಸ್ತಾ ಇರ್ತಾರೆ ಅಂತ ನಂಬಬಹುದಾದಂಥ ಯುವ ನಾಯಕರುಗಳೇ ಇಲ್ಲದಂಥ ಸ್ಥಿತಿ ಇದೆ ಅಂಥೇಳಿ 1950ರಲ್ಲಿ ದಿ ಹಿಂದೂ ಪತ್ರಿಕೆ ಬರೆದಿತ್ತು. ಬಹುಶಃ ಇದು ಎಲ್ಲ ಕಾಲಮಾನದಲ್ಲೂ ನಮ್ಮನ್ನು ಕಾಡೋ ಪ್ರಶ್ನೆ ಅಂತ ಅನಿಸುತ್ತೆ. ವಾಟ್ ನೆಕ್ಸ್ಟ್? ನಮ್ಮ ನಂತರದ ಜನ್ರೇಷನ್ ಏನು ಮಾಡುತ್ತೆ, ಹೇಗಿರುತ್ತೆ, ವಿಲ್ ದೆ ಟೇಕ್ ಅಸ್ ಫಾರ್ವರ್ಡ್ ಅಂಥೇಳಿ. ಪಲ್ಲವಿ ಯಾವಾಗಲೇ ಒಂದು ಮಾತು ಹೇಳಿದರು, ನನಗೆ ನಮ್ಮ ಜನ್ರೇಷನ್ನಲ್ಲಿ ಒಂದು ಕಮಿಟ್ಮೆಂಟ್ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಎಲ್ಲ ಕೆರಿಯರು ಈ ಥರ ಹೋಗ್ತಾ ಇದ್ದಾರೆ ಅಂಥೇಳಿ. ಈ ಸಂದರ್ಭದಲ್ಲಿ ನಾನು ಯಂಗ್ ಜನ್ರೇಷನ್ ಬಗ್ಗೆ ಮತ್ತೆ ದಿನೇಶ್ ಅವರಿಂದ ಶುರು ಮಾಡ್ಕೊಳ್ತೇನೆ. ಯಂಗ್ ಪೊಲಿಟಿಷಿಯನ್ ಆಗಿ ನಿಮಗೆ ಇಮ್ಮಿಡಿಯೇಟ್ ಗೋಲ್ ಚೀಫ್ ಮಿನಿಸ್ಟರ್ ಆಗದ? ಯಾವುದೇ ಒಂದು ಸ್ಥಾನ ಬಯಸ್ತಕ್ಕಂಥದ್ದೇ ಮುಖ್ಯವಾದಂಥ ಅಂಶ ಆಗೋದಿಲ್ಲ. ಇವತ್ತಿನ ನಿಮ್ಮ ಜೊತೆಯವರೆಲ್ಲ ಹೇಗಿದ್ದಾರೆ ಸರ್ ಇವತ್ತು? ಈಗ ಇನ್ನೊಬ್ಬರು ನಮ್ಮ ಪಲ್ಲವಿಯವರು ಹೇಳಿದಾಗೆ, ಇವತ್ತಿನ ಒಂದು ಯುವಕರ ಒಂದು ಮನಸ್ಸಲ್ಲಿರ್ತಕ್ಕಂಥ ಏನಂತ ಹೇಳಿದ್ರೆ, ಅವಕಾಶಗಳು ಭಾಳಷ್ಟು ಸಿಗ್ತಾ ಇದೆ. ಇವತ್ತು ಒಂದೇನಂತ ಹೇಳಿದ್ರೆ, ಯಾರು ಅರ್ಹತೆ ಪಡಿತಾರೋ ಅವ್ರಿಗೆ ಅವಕಾಶ ಇದೆ ಅಂತ ಕೂಡ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋಪ್ಫುಲ್ ಅಂತ ಅನ್ಸುತ್ತೆ ಯಂಗ್ಸ್ಟರ್ಸ್? ಖಂಡಿತವಾಗಿಯೂ ನನಗೇನಂತ ಹೇಳಿದ್ರೆ, ನಾವು ನಕಾರಾತ್ಮಕವಾಗ್ತಕ್ಕಂಥ ವಿಚಾರ ಏನಿಲ್ಲ. ನಾನು ಶಾಲಿನಿ ರಜನೀಶ್ ಅವ್ರ ಹತ್ರ ಬರ್ತೀನಿ. ಯಾವುದೇ ಯಂಗ್ಸ್ಟರ್ಗೆ ಕೆರಿಯರ್ ಇಂಪಾರ್ಟೆಂಟು. ನಾನು ಇವತ್ತು ಓದಬೇಕು, ನಾಳೆ ಕೆಲಸ ಸಿಗಬೇಕು, ನಾಡಿದ್ದು ಅಮೆರಿಕಾಗೆ ಹೋಗಬೇಕು. ಸಿವಿಲ್ ಸರ್ವೀಸಸ್ಗೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರಾ? ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮತ್ತು ಭಾಳಷ್ಟು ಜನ ಒಂದು ಐಡಿಯಲಿಸ್ಟಿಕ್, ನಿಜವಾಗ್ಲೂ ಬರ್ತಿದ್ದಾರಾ? ಬರ್ತಾ ಇದ್ದಾರೆ, ಐಡಿಯಲಿಸ್ಟಿಕ್ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳು ನಮ್ಗೆ ಕೇಳ್ತಾರೆ, ನಮಗೆ ಟ್ರೈನಿಂಗ್ ಕೊಡಿ, ಆಯಿತು ಬೇರೆ ಏನಾದರೂ ಮಾಡಿ, ಇನ್ನು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತೀವಿ. ಆದರೂ ಭಾಳಷ್ಟು ಯಂಗ್ಸ್ಟರ್ಸು ನಾವು ಈ ಸಿವಿಲ್ ಸರ್ವಿಸಸ್ ಜಾಯಿನ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಬಹುಶಃ ನನಗೆ ಯಾಕೆ ಅನುಮಾನ ಬಂತು ಅಂತಂದರೆ, ಯಂಗ್ಸ್ಟರ್ಸ್ಗೆ ತುಂಬ ಇಂಟರ್ಫರೆನ್ಸ್ ಇಷ್ಟ ಆಗಲ್ಲ. ಸಿವಿಲ್ ಸರ್ವೀಸಸಲ್ಲಿ ಪೊಲಿಟಿಕಲ್ ಇಂಟರ್ಫರೆನ್ಸು ಅಥವಾ ಪೊಲಿಟಿಕಲ್ ಸೆಡಕ್ಷನ್
ಇದು ನಾವು ನಿಮಗೆ ಅನುಭವಕ್ಕೆ ಬಂದಿದೆ ಪೊಲಿಟಿಕಲ್ ಇಂಟರ್ಫರೆನ್ಸ್? ಬರ್ತಾ ಇರ್ತದೆ, ಪೊಲಿಟಿಕಲ್ ಇಂಟರ್ಫರೆನ್ಸ್ ಬರ್ತಾ ಇರ್ತದೆ, ಪೊಲಿಟಿಕಲ್ ಸೆಲೆಕ್ಷನ್ ಇರುತ್ತೆ. ನಿಮಗೆ ಒಳ್ಳೆ ಪೋಸ್ಟು, ಒಳ್ಳೆ ಹುದ್ದೆ, ಒಳ್ಳೆ ಡಿಪಾರ್ಟ್ಮೆಂಟ್ ಇರ್ತದೆ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಯಾವಾಗಲೂ ಪ್ರತಿಯೊಬ್ಬರಿಗೆ ಕ್ರಿಟಿಸೈಸ್ ಮಾಡೋದು, ಇದು ಸಮಾಜದಲ್ಲಿ ಇದು ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ, ಅದ್ರಲ್ಲಿ ಬದಲಾವಣೆ ನನ್ನಿಂದ ಶುರು ಆಗಬೇಕು. ನಾನು ತಡೆಗೊಡ್ಲಿಕ್ಕೆ ಆಗತ್ತಾ? ನಾನು ಫಸ್ಟ್ ಆಫ್ ಆಲ್ ಏನೋ ಟೆಂಪ್ಟೇಷನ್ ಅದನ್ನು ತಡೆಯಲಿಕ್ಕೆ ಆಗತ್ತಾ ನನ್ನ ಮಟ್ಟಿಗೆ? ಆಮೇಲೆ ಮಾತ್ರ ಮಾಡಲೇಬೇಕು, ಮಾಡಿದರೆ ಸಂತೋಷ. ಓಕೆ, ನಾನು ಮತ್ತೆ ರಂಗನಾಥ್ ಅವ್ರ ಹತ್ರ ಬರ್ತೀನಿ. ಸರ್, ಇವತ್ತಿನ ಹುಡುಗ ಹುಡುಗಿಯರಲ್ಲಿ ನಿಮಗೆ ಹೋಪ್ ಕಾಣುತ್ತಾ? ಯಂಗ್ಸ್ಟರ್ಸಲ್ಲಿ, ಯಂಗ್ ಜನ್ರೇಷನ್ ನಮಗೆ ಹೋಪ್ಫುಲ್ ಅಂತ ಅನ್ಸುತ್ತಾ? ನಾವು ಅವ್ರು ತಯಾರು ಮಾಡಿದರೆ ಹೋಪ್ಫುಲ್ ಆಗ್ತದೆ. ನಾವು ತಯಾರು ಮಾಡದೇ ಇದ್ದರೆ ಅಂದರೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅವ್ರಿಗೆ, ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ. ನಾಟ್ ಡನ್ ಇಟ್. ಸಂತೋಷ್ ಹೆಗ್ಡೆ ಅವರೇ, ಯಂಗ್ಸ್ಟರ್ಸ್ ಹೋಪ್ಫುಲ್ ಅಂತ ಅನ್ಸುತ್ತಾ ನಿಮಗೆ? ಒಬ್ಬ ಯಂಗ್ ನ್ಯಾಷನಲ್ ಲೀಡರ್, ಒಬ್ಬ ಫಿಲ್ಮ್ ಸ್ಟಾರನ್ನು ಕೇಳ್ತಾರೆ, ದೊಡ್ಡ ಫೇಮಸ್ ಫಿಲ್ಮ್ ಸ್ಟಾರನ್ನು, ವಾಟ್ ಈಸ್ ಯುವರ್ ಅಡ್ವೈಸ್ ಫಾರ್ ಯಂಗ್ ಪಾಲಿಟಿಷಿಯನ್ಸ್ ಲೈಕ್ ಮೀ ಅಂತ. ಅದಕ್ಕೆ ಆ ಫಿಲ್ಮ್ ಸ್ಟಾರ್ ಅಡ್ವೈಸ್ ಕೊಡ್ತಾರೆ ಏನಂದರೆ, ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಬಿ ರಿಯಲಿಸ್ಟಿಕಲಿ ಆನೆಸ್ಟ್ ಅಂತ ಅಡ್ವೈಸ್ ಕೊಡ್ತಾರೆ. ಇದರಲ್ಲಿ 2 ವರ್ಡ್ ಇದೆ, ರಿಯಲಿಸ್ಟಿಕಲಿ, ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಅಂದರೆ ಡೋಂಟ್ ಬಿ ಪ್ಯೂರ್ಲಿ ಆನೆಸ್ಟ್, ಡೋಂಟ್ ಬಿ ಸೋನ್ಲಿ ಆನೆಸ್ಟ್, ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಯು ಬಿ ಆನೆಸ್ಟ್. ಬಹುಶಃ ಆ ಥರದ್ದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ರಿಯಲೈಸೇಷನ್ಗೆ ನಾವು ಬಂದ್ಬಿಟ್ಟಿದ್ದೀವಿ. ಅಬ್ಸಲ್ಯೂಟ್ಲಿ ನಾವು ಅಡ್ವೈಸ್ ಕೇಳಿದವರಿಗೆ ಒಂದು ರೀತಿ ಅಡ್ವೈಸ್ ಕೊಡೋದೇನೆಂದರೆ, ಆದಷ್ಟು ಮಟ್ಟಿಗೆ ನೀನು ಆನೆಸ್ಟ್ ಆಗಿರು, ಮಾಡೋದಿದ್ರೆ ಮಾಡ್ಕೋ ಅಂತ. ದಿಸ್ ಈಸ್ ದ ಆಟಿಟ್ಯೂಡ್ ದ ಸೊಸೈಟಿ ಹ್ಯಾಸ್ ಟುವರ್ಡ್ಸ್ ಆನೆಸ್ಟಿ. ದಿಸ್ ಈಸ್ ಒನ್ ಕಾನ್ಸೆಪ್ಟ್. ನಿಮಗೆ ಇವತ್ತಿನ ಜನ್ರೇಷನ್ನ ನೋಡಿದರೆ ನಿಮಗೆ ಬಹುಶಃ ದಿ ಕಂಟ್ರಿ ಈಸ್ ಇನ್ ಗುಡ್ ಹ್ಯಾಂಡ್ಸ್ ಇನ್ ಫ್ಯೂಚರ್ ಅಂತ ಅನ್ಸುತ್ತೆ? ಹೇಳಕ್ಕೆ ಇನ್ನು ಅದಕ್ಕೆ ಹೇಳ್ತೇನೆ, ಐ ಡು ನಾಟ್ ಬಿಲೀವ್ ಇನ್ ಇಟ್. ಯಾಕೆಂದರೆ ಇತ್ತೀಚೆಗೆ ನಾನು ಒಂದು ಕಾಲೇಜ್ನಲ್ಲಿ, ಟ್ರೈನಿಂಗ್ ಕಾಲೇಜ್ ಫಾರ್ ಆಲ್ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಗೆ ಕೂರುವವರಿಗೆ ಒಂದು ಟ್ರೈನಿಂಗ್ ಕಾಲೇಜಲ್ಲಿ ಲೆಕ್ಚರ್ಗೆ ಹೋಗಿದ್ದೆ. ಅಲ್ಲಿ ಹೋಗ್ತಾ ಅವರ ಕಾಲೇಜ್ ಬುಕ್ಕನ್ನು ನೋಡಿದೆ. 2004 ಒಬ್ಬರು ಮೆಡಿಕಲ್ MBBS ಅಲ್ಲಿ ಫಸ್ಟ್ ಕ್ಲಾಸ್ ಬಂದವರು IAS ಎಕ್ಸಾಮಿಗೆ ಕೂತರು. ಆದರೆ ಅವ್ರು ಫಸ್ಟ್ ಕ್ಲಾಸ್ ಬರಬೇಕಾಗಿದ್ದರೆ ಸರ್ಕಾರದ ಸಹಾಯದಿಂದಲೇ ಅವ್ರು MBBS ಮಾಡಿರಬೇಕು, ಭಾಳಷ್ಟು ಸರ್ಕಾರದ ಹಣ ಖರ್ಚು ಮಾಡಿರಬೇಕು. ಅವರು MBBS ಎಕ್ಸಾಮಿಗೆ ಬಿಟ್ಬಿಟ್ಟು, ಪಾಸಾಗಿ ಮೆಡಿಕಲ್ ಸರ್ವಿಸ್ ಬಿಟ್ಬಿಟ್ಟು IAS ಕೂತರು. IAS ಅಲ್ಲಿ ಅವ್ರಿಗೆ IAS ಸಿಕ್ಕಿಲ್ಲ, IPS ಸಿಕ್ತು. IPS ತಗೊಂಡಿಲ್ಲ ಅವರು IRS ಹೋದರು. ತಾವೇ ಯೋಚನೆ ಮಾಡಿ, IPS ಸಿಕ್ಕಿದವರು IPS ಬಿಟ್ಟು IRS ಚೂಸ್ ಮಾಡಬೇಕಾದ್ರೆ ಅದರ ಹಿನ್ನೆಲೆ ಏನಿದೆ? ಇಂಥ ಅಧಿಕಾರಿ ಯಂಗ್ಸ್ಟರ್ಸ್ ಏನು ಹೋಪ್ಸ್ ಇಟ್ಕೊಳ್ಬೋದು? ಹಿನ್ನೆಲೆ ಏನಿದೆ ಸರ್? IRS ಅಂದ್ರೆ ಏನು ಸರ್ವಿಸು? ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿವಿಜುವಲ್ ರೆವಿನ್ಯೂ ಸರ್ವಿಸ್. ಟುಡೇ ದಟ್ ಈಸ್ ದ ಕಾನ್ಸೆಪ್ಟ್ ಅದು. ಓಕೆ, ನಾನು ಅನಂತಮೂರ್ತಿ ಅವ್ರ ಹತ್ರ ಬರ್ತೀನಿ. ಸರ್, ಯಂಗ್ಸ್ಟರ್ಸ್ ಹೋಪ್ಫುಲ್ ಅಂತ ಅನ್ಸುತ್ತಾ? ನಂದೊಂದು ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಎಲ್ಲ ಮಕ್ಕಳು ಒಂದೇ ಥರದ ಶಾಲೆಗೆ ಹೋಗದೇ ಇದ್ದರೆ, ಅಲ್ಲೇ ವೈವಿಧ್ಯಮಯವಾದ ಭಾಳ ಶ್ರೀಮಂತ ಶಾಲೆಗೆ ನಮ್ಮ ಮಕ್ಕಳು, ಉಳಿದ ಮಕ್ಕಳೆಲ್ಲ ಸರ್ಕಾರಿ ಶಾಲೆ. ಅದಕ್ಕೆ ನಾನು ಹೇಳಿದ್ದು, ಯಾವ್ಯಾವ ಕ್ಷೇತ್ರವನ್ನು ನೀವು ಪ್ರೈವೇಟೈಸ್ ಮಾಡ್ತೀರಿ ಆ ಕ್ಷೇತ್ರ ಕಳಪೆ ಆಗೋದಕ್ಕೆ ಶುರುವಾಗುತ್ತೆ. ಒಂದೇ ಥರ ಶಾಲೆಗೆ ನಮ್ಮ ಮಕ್ಕಳು ಹೋಗದೇ ಇದ್ದರೆ ನಾವೆಲ್ಲ ಈ ಭಾರತದ ಪ್ರಜೆಗಳು ಅನ್ನುವ ಭಾವನೆ ನನ್ನ ಜನ್ರೇಷನ್ಗಿತ್ತಲ್ಲ, ಅದು ಮುಂದಿನ ಜನ್ರೇಷನ್ಗೆ ಇರಲ್ಲ. ಅವರು ಇಲ್ಲಿರುವಾಗಲೇ ಇನ್ನು ಯಾವುದೋ ಬೇರೆ ದೇಶದ ಶಾಲೆಯಲ್ಲಿದ್ದವ್ರ ಹಾಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲ್ತ್ಕೊಂಡು ನಮ್ಮ ದೇಶಕ್ಕೆ ಯಾವ ಸಂಬಂಧವೂ ಇಲ್ಲದೆ ಇದ್ದ ಹಾಗೆ ನಮ್ಮ ಮಕ್ಕಳೇ ಬೆಳೀತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ವಿಚಲಿತರಾಗಿ ಯೋಚನೆ ಮಾಡ್ತಾಯಿಲ್ಲ. ಆದ್ದರಿಂದ ಕಾಮನ್ ಸ್ಕೂಲ್ ಅದು ಮೊದಲು ನಾವು ಮಾಡಬೇಕಾದ್ದು. ಎಲ್ಲ ಒಂದೇ ಥರ ಶಾಲೆಗೆ ಹೋಗಲಿ, ಆಮೇಲಿಂದ ಅವರವರ ಯೋಗ್ಯತೆಗೆ, ಅವರ ಬುದ್ಧಿಶಕ್ತಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯದಕ್ಕೆ ಹೋಗಲಿ. ನಾವೆಲ್ಲ ಆವಾಗ ನಾವೊಂದು ಜನ, ಒಂದು ಸಮುದಾಯ ಅನ್ನೋ ಭಾವನೆ ಉಳಿಯುತ್ತೆ. ಅಲ್ಲೇ ಅದನ್ನು ನಾವು ತೆಗೆದುಬಿಡ್ತಾ ಇದ್ದೀವಿ. ಇದು ಮೊದಲನೆಯ ಅಪಾಯ ಯೂತ್ಸಿಗೆ ಅಂತ ನಾನು ಅಂತ ಇದ್ದೀನಿ. ವಿ ಹ್ಯಾವ್ ಆಲ್ವೇಸ್ ಬಿನ್ ಎ ನೇಷನ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಅನಿಸುತ್ತೆ ನನಗೆ. ವರ್ಷಗಟ್ಟಲೆ ಇಂತ ಇತ್ತು, ಆದರೆ ಕಳೆದ 10 ವರ್ಷದಲ್ಲಿ ಈ ಡಿವೈಡು ತುಂಬ ಡೇಂಜರಸ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅಂದರೆ ರೂರಲ್ ಅರ್ಬನ್ ಡಿವೈಡ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಪ್ರಪಂಚ ಮತ್ತು ಬೇರೆ ಪ್ರಪಂಚ ಅಂತ ಇರ್ಬೋದು. ಈ ಥರ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ನಾನು ವೈಜಯಂತಿ ಕಾಶಿ ಅವ್ರ ಹತ್ರ ಬರ್ತೀನಿ ಫಸ್ಟ್. ಡಿ ಫೀಲ್ ಅಂದರೆ ಸಾಫ್ಟ್ವೇರ್ ತುಂಬ ಥ್ರೆಟನ್ ಮಾಡ್ತಾ ಇದೆಯಾ?
ಸಾಫ್ಟ್ವೇರ್ ಥ್ರೆಟನ್ ಮಾಡ್ತಾ ಇದೆಯಾ ಇಲ್ವಾ, ಬೋತ್ ಇಟ್ ಹ್ಯಾಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡೆವಲಪ್ಮೆಂಟ್ಸ್. ಬಟ್ ನನಗೇನು ಅನಿಸುತ್ತೆ, ಅನಂತಮೂರ್ತಿ ಅವ್ರು ಹೇಳ್ದಂಗೆ, ವಿ ಕಾಂಟ್ ಹ್ಯಾವ್ ದ ಸೇಮ್ ಸ್ಕೂಲ್ಸ್, ವಿ ಕಾಂಟ್ ಹ್ಯಾವ್ ಆಲ್ ಚಿಲ್ಡ್ರನ್ ಗೋಯಿಂಗ್ ಟು ಸೇಮ್ ಸ್ಕೂಲ್ಸ್. ಐ ಡೋಂಟ್ ಸಿ ದ್ಯಾಟ್. ಬಟ್ ವಾಟ್ ಐ ಫೀಲ್ ಇಸ್ ದ ಬೇಸ್ ಥಿಂಗ್ ಇಸ್ school education, the way you're giving. What type of education are you giving in schools? Is it just that you want to become engineers, or you want them to become doctors? You don't even teach them the basic essential values. You don't first teach them in schools that ಬಟ್ ತುಂಬ ಐಡಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಲಿಕ್ಕಿಂತ ಪ್ರಾಕ್ಟಿಕಲ್ ಆಗಿ ಏನು ಮಾಡೋದು ಅಂದರೆ ಐಡಿಯಲಿಸ್ಟಿಕ್ ಹಂಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ವೋ ಏನೋ ಬಹುಶಃ. ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಈಗ ಹಳ್ಳಿಲಿ ಎಷ್ಟೋ ಜನ ಹಳ್ಳಿಲಿ ಹೋದವ್ರಿಗೆ ಎಕ್ಸೆಲ್ ಆಗ್ತಾ ಇಲ್ವಾ? ಆ್ಯಂಡ್ ಪೀಪಲ್ ಹೂ ಆಲ್ಸೋ ಸ್ಟಡಿಡ್ ಇನ್ ವೆರಿ ಗುಡ್ ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆರ್ ಈಕ್ವಲಿ ಗುಡ್. ಬಟ್ ಸೊ ಯು ಕಾಂಟ್ ಸೇ ಒಂದೇ ಥರದ ಸ್ಕೂಲ್ಗೆ ಹೋಗಿ ಎಲ್ಲರೂ ಒಂದೇ ಥರ ಆಗ್ತಾರೆ ಅಂತ. ಓಕೆ, ನಾನು ಸೀತಾರಾಮ್ ಅವ್ರ ಹತ್ರ ಬರ್ತೇನೆ. ಸರ್, ಇದು ಸಾಫ್ಟ್ವೇರ್ ಆ್ಯಂಡ್ ಅದರ್ಸ್ ಡಿವೈಡ್ ಇದೆಯಲ್ಲ, ಇದು ನಿಜವಾಗ್ಲೂ ಗಾಬರಿ ಹುಟ್ಟಿಸುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿರಲಿಕ್ಕಿಲ್ಲ. ಖಂಡಿತ ಗಾಬರಿ ಹುಟ್ಟಿಸುವಂಥದ್ದು. ಅಕ್ಷರ ಅನ್ನೋದು ಲಾಭಕ್ಕಾಗಿ ಅಥವಾ ಅಕ್ಷರ ಅನ್ನೋದು ಜ್ಞಾನಕ್ಕಾಗಿ ಎರಡಿದ್ದಾಗ, ಅಕ್ಷರ ಅನ್ನೋದನ್ನು ಲಾಭಕ್ಕಾಗಿ ತಗೊಳ್ಳುವಂಥ ಸಮಯ ಬಂದಿರೋವಾಗಲೇ ಈ ಸಾಫ್ಟ್ವೇರು ನಮಗೆ ಎಲ್ಲ ಅಪಾಯಗಳು ಅಂತೇಳಿ ಇದು ಮನೆಯಲ್ಲಿ ಡಿವಿಷನ್ನ ಉಂಟು ಮಾಡ್ತಾ ಇದೆ. ಅಂದರೆ ನಿಮಗೆ ಹೆಚ್ಚು ಸಂಪಾದಿಸೋದಕ್ಕೆ ಒಬ್ಬ ಯೋಗ್ಯ, ಇನ್ನೊಬ್ಬ ಹೆಚ್ಚು ಸಂಪಾದಿಸೋದಕ್ಕೆ ಯೋಗ್ಯ ಅಲ್ಲ ಅಂದಾಗ ಒಂದು ಇನ್ಇಕ್ವಾಲಿಟಿ ನಮ್ಮ ಮನೆಯಲ್ಲೇ ಶುರು ಮಾಡುತ್ತೆ. ಅಂದರೆ ಅಕ್ಷರ ಜ್ಞಾನಕ್ಕಾಗಿ ಹೋಗೋ ಬದಲು ಲಾಭಕ್ಕಾಗಿ ನಾವು ಇವತ್ತೇ ಪರಿವರ್ತನೆ ಮಾಡ್ಕೊಳ್ತಾ ಇರ್ತೇವೆ. ನನಗೆ ಜ್ಞಾನ ಬೇಕು. ಇವತ್ತು ನೀವು ಕೆಮಿಸ್ಟ್ರಿಗೆ, ಪ್ಯೂರ್ ಫಿಸಿಕ್ಸ್ಗೆ ಕೋರ್ಸ್ಗಳು ಮುಚ್ತಾ ಇದ್ದಾರೆ. ನೀವು ಇದರಲ್ಲಿ ಗಮನಿಸಬಹುದು, ಯಾರು ನೋಡಿರ್ಬೋದು. ಪ್ಯೂರ್ ಸೈನ್ಸಸ್ ಇಲ್ಲ. ಅಂದರೆ ಸಾಫ್ಟ್ವೇರ್ ಆಗೋದಕ್ಕೆ ಹೋಗ್ತಾ ಇದೆ. ಯಾಕೆಂದರೆ ಆ ಮೋಹ ನಮಗೆ ಹಾಗೆ ಇದು ಮಾಡ್ತಾ ಇದೆ, ಕನ್ಸ್ಯೂಮರಿಸಮ್ ಮೋಹ. ಅದನ್ನು ಮಾಡ್ಕೊಂಡು ಬಿಟ್ಟರೆ ನನಗೆ ಹೆಚ್ಚು ಸಂಬಳ ಬರುತ್ತೆ, ಹೆಚ್ಚು ಬೇಗ ಮೋಹಗಳಿಗಿಂತ ಒಳಗಾಗಿಬಿಟ್ಟು ಬೇಗ ಸುಖಗಳನ್ನು ಗಳಿಸ್ಕೊಂಡ್ಬಿಡ್ಬೋದು ಅನ್ನೋದು. ನೆಮ್ಮದಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಸಾಫ್ಟ್ವೇರ್ ಡಿವೈಡ್ ನೆಮ್ಮದಿ ಮತ್ತು ಸುಖದ ಮಧ್ಯೆ ಇದನ್ನು ಮಾಡ್ತಾ ಇದೆ. ಒಂದು ಸೊಸೈಟಿ ವಿತಿನ್ ಎ ಸೊಸೈಟಿ ಆಗ್ತಾ ಇದೆ. ಹೌದೌದು, ಡಿವಿಷನ್ ವಿತಿನ್ ಎ ಹೌಸ್, ವಿತಿನ್ ಎ ಸೊಸೈಟಿ. ಓಕೆ, ಪಲ್ಲವಿ, ಸಾಫ್ಟ್ವೇರ್ಗೆ ಹೋಗಲಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಇಲ್ಲ, ನನಗೆ ಸಾಫ್ಟ್ವೇರ್ಗೆ ಹೋಗಲಿಲ್ಲ ಅಂತ ಬೇಜಾರು ಅದೆಲ್ಲ ಪ್ರಶ್ನೆ. ನನ್ನ ಇಂಟ್ರೆಸ್ಟ್ ವಾಸ್ ಆರ್ಟ್ಸ್, ಐ ಮೀನ್ ಟು ಇಟ್. ನಾನು ಕೇಳೋದು, ಅವ್ರಿಗೆ 5 ಅಂಕಿ ಸಂಬಳ ಬರ್ತಾ ಇದೆ, ಅವರು ಏನು ಹ್ಯಾವ್ ದೇ ಇವಾಗ ಒಂದೇ ಆಫೀಸಿಗೆ 20 ಜನ ಹೋಗ್ತಾರೆ, ಅವ್ರಿಗೆಲ್ರಿಗೂ 5 ಅಂಕಿ ಸಂಬಳ ಬರುತ್ತೆ, ಎಲ್ಲರೂ ದೊಡ್ಡ ದೊಡ್ಡ ಕಾರ್ ಇಟ್ಕೋತಾರೆ. ಟ್ರಾಫಿಕ್ಗೆ ಹೆಲ್ಪ್ ಆಗಲಿ ಅಂತ ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗ್ತಾರಾ? ಖಂಡಿತ ಹೋಗಲ್ಲ. ದೇ ವಾಂಟ್ ಡೂ ದಟ್. ಅದು ಮತ್ತೆ ಐಡಿಯಲಿಸ್ಟಿಕ್. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಂಪ್ರೂವಿಂಗ್ ಎನಿಥಿಂಗ್ ಇನ್ ದಿಸ್ ಸೊಸೈಟಿ. ನಾನು ಸಾಫ್ಟ್ವೇರ್ ಅವ್ರನ್ನ ಮಾತ್ರ ನಾನು ಅವ್ರಿಗೆ ಹೇಳ್ತಾ ಇಲ್ಲ, ನಾನು ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂಥ ಯಂಗ್ಸ್ಟರ್ಸ್ ಬಗ್ಗೆ ನನಗೆ ಬೇಜಾರಿರುವಂಥದ್ದು. ನಮ್ಮ ಸೊಸೈಟಿಗೆ ಅವರು ಹೆಲ್ಪ್ ಆಗುವಂಥದ್ದು ಏನು ಮಾಡ್ತಾ ಇಲ್ಲ. ದುಡ್ಡು ಸಂಬಳ ಈಗ 5 ಅಂಕಿ 6 ಅಂಕಿ ಆಗ್ತಾ ಇರೋದ್ರಿಂದ ದೇ ಆರ್ ಆಲ್ ವೆರಿ ಹ್ಯಾಪಿ. ದೇ ಥಿಂಕ್ ಇಟ್ಸ್ ಓಕೆ. ಓಕೆ, ನಮಗೆ ನಮ್ಮ ದೇಶದಲ್ಲಿ ಈಗ ಯು ಆರ್ ರಾವ್ ಇದ್ದಾರೆ. ಈ ರೀತಿಯ ವಿಜ್ಞಾನಿಗಳು ಬೇಕು ಅನ್ನೋದಾದರೆ ಫಿಸಿಕ್ಸಿಗೆ, ಕೆಮಿಸ್ಟ್ರಿಗೆ, ಬಯಾಲಜಿಗೆ, ಹಿಸ್ಟ್ರಿಗೆ, ಸೋಸಿಯಾಲಜಿಗೆ ವಿದ್ಯಾರ್ಥಿಗಳು ಬರುವಂಗೆ ಇರಬೇಕು. ಬರ್ತಾ ಇಲ್ಲ, ಅದು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಒಂದು ಕಾಲದಲ್ಲಿ ಏನಾಗುತ್ತೆ ಅಂದರೆ, ನೀವು ಬರೀ ಟೆಕ್ನಾಲಜಿನ ಮಟ್ಟಿಗೆ ಹೇಳ್ಕೊಟ್ರೆ ಆ ಟೆಕ್ನಾಲಜಿ ಔಟ್ ಆಫ್ ಡೇಟ್ ಆದಾಗ ಅವರು ಔಟ್ ಆಫ್ ಡೇಟ್ ಆಗ್ತಿರ್ತಾರೆ. ಆದ್ದರಿಂದ ಮೂಲ ವಿಜ್ಞಾನ ಇದೆಯಲ್ಲ, ಅದಕ್ಕೆ ಇವತ್ತು ಒತ್ತು ಕೊಡಬೇಕು, ಇಡೀ ದೇಶ ಒತ್ತು ಕೊಡಬೇಕು. ದಿ ರೆಸ್ಪಾನ್ಸಿಬಿಲಿಟಿ ಇಸ್ ಆಲ್ಸೋ ದ ಪೇರೆಂಟ್ಸ್ ಪುಷ್ ಮಾಡ್ತಾರೆ, ಐ ಟಿಗೆ ಹೋಗೋ ಹಣ ಸಿಗುತ್ತೆ ಅಂತೇಳಿ. ಐ ಗೋ ಆನ್ ಟೆಲಿಂಗ್ ದ ಪೇರೆಂಟ್ಸ್, ಯು ಆರ್ ಓನ್ಲಿ ಕನ್ವರ್ಟಿಂಗ್ ದೆಮ್ ಟು ಅದರ್ ಮ್ಯಾಚ್. ಮೇನ್ ಪಾಯಿಂಟ್ ಈಸ್ ದ ಚಿಲ್ಡ್ರನ್ ಮಸ್ಟ್ ಬಿ ಟಾಟ್ ವಾಟ್ ಈಸ್ ದೇರ್ ಇಂಟ್ರೆಸ್ಟ್. ವಿ ನೀಡ್ ಇಂಜಿನಿಯರ್ಸ್, ವಿ ನೀಡ್ ಎಕಾನಮಿಸ್ಟ್, ವಿ ನೀಡ್ ಡಾಕ್ಟರ್ಸ್, ವಿ ನೀಡ್ ಎವ್ರಿಥಿಂಗ್. ಎವ್ರಿವೇರ್ ವಿ ಹ್ಯಾವ್ ಸೆಕೆಂಡರಿ. ಈ ಡಿವೈಡನ್ನು ಎಲ್ಲರೂ ಕಡಿಮೆ ಮಾಡಲೇಬೇಕು ನಾವು. ಅಂದರೆ ಈ ಸೊಸೈಟಿ ವಿತಿನ್ ಎ ಸೊಸೈಟಿ ಆಗ್ತಾ ಇದೆ. ಏನು ಮಾಡಬೇಕು ಅಂದರೆ, ಇದರಲ್ಲಿ ಸರ್ಕಾರದ ಪಾತ್ರ ಏನಿದೆ, ಜನರ ಪಾತ್ರ ಏನಿದೆ, ಸೊಸೈಟಿ ಆಸ್ ಎ ಹೋಲ್ ಏನು ಮಾಡಬೇಕು ಅಂತ. ನಾವು ಯೂತ್ಗಳಿಗೆ ಸರಿಸಮನಾದ ಅವಕಾಶಗಳನ್ನು ನಾವು ಕೊಡ್ತಾ ಇಲ್ಲ. ಅವ್ರಿಗೆ ಅವರ ಪ್ರತಿಭೆ ಹೊರಗೆ ಬಿಡೋದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಬೀಯಿಂಗ್ ಎ ಪೇರೆಂಟ್ ನಾವೇನು ಮಾಡ್ತೀವಿ, ಈಗ ಎಲ್ಲರೂ ಹೇಳಿದಾಗೆ ನಮ್ಮ ಹುಡುಗ ಮೆಡಿಕಲೇ ಹೋಗಬೇಕು, ನಮ್ಮ ಹುಡುಗ ಇಂಥ ಕಾಲೇಜಲ್ಲಿ ಹೋಗಬೇಕು, ಇಂಥ ಇಂಜಿನಿಯರಿಂಗ್ ಹೋಗಬೇಕು ಅಂತ ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡದೇ ಇರೋದ್ರಿಂದ ಸಮಾಜ ಅಥವಾ ಯುವಕರು ದಿಕ್ಕು ತಪ್ತಾ ಇದ್ದಾರೆ ವಿನಃ ಯುವಕರು ಅವರಿಂದ ಅವರೇ ದಾರಿ ತಪ್ತಾ ಇದ್ದಾರೆ ಅನ್ನೋದು ತಪ್ಪು. ಯುವಕರು ದಾರಿ ತಪ್ತಾ ಇರೋದು ಒಂದು ವಿಚಾರ ಆಯಿತು. ನಾನು ಮತ್ತೆ ವೇದಿಕೆಗೆ ಬರಬೇಕಾಗತ್ತೆ. ಅನಂತಮೂರ್ತಿ ಅವ್ರನ್ನೇ ಕೇಳ್ತೇನೆ. ಸರ್, ಈ ಡಿವೈಡ್ ಇಟ್ಸ್ ಎ ಹ್ಯೂಜ್ ಡಿವೈಡ್. ಇದು ಸರಿ ಮಾಡಲೇಬೇಕು, ಇವತ್ತಲ್ಲ ನಾಳೆ. ಏನು ಮಾಡಬೇಕು ಸರ್? ಇವೆಲ್ಲದಕ್ಕೂ ಒಂದು ಕಾಲಾವಧಿ ಇದೆ, ಒಂದು ದಣಿವು ಅನ್ನೋದು ಬರುತ್ತೆ, ಇದಕ್ಕೊಂದು ಕೊನೆ ಇದೆ. ಇದಕ್ಕೆ ಯಾವಾಗಲೂ ಹೀಗೆ ಇರೋದಿಲ್ಲ. ಆದರೆ ಸತತವಾಗಿ ಉಳಿಯುವಂಥದ್ದು ಯಾವುದು ಅನ್ನುವ ಕಲ್ಪನೆಯನ್ನು ನಾವು ದೇಶದ ಹಿರಿಯರು ಇಟ್ಕೊಂಡಿರಬೇಕು.
ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಕ್ರಿಯೇಟ್ ಮಾಡಬೇಕು. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ, ನಾವು ಹೇಗೆ IITಗಳನ್ನು ಮಾಡಿ 5 ವರ್ಷದ ಟ್ರೈನಿಂಗ್ ಕೊಡ್ತೀವೋ ಹಾಗೆಯೇ ಫಿಸಿಕ್ಸ್ ಓದವನಿಗೆ, ಕೆಮಿಸ್ಟ್ರಿ ಓದವನಿಗೆ, ಸೋಸಿಯಾಲಜಿ ಓದವನಿಗೆ, ಹಿಸ್ಟ್ರಿ ಓದವನಿಗೆ ಅವನು MA ಇಂದ PhD ತನಕ ಹೋಗೋದಕ್ಕೆ ಸ್ಪೆಷಲ್ ಸ್ಕಾಲರ್ಶಿಪ್ ಕೊಟ್ಟು ಅತ್ಯುತ್ತಮವಾದ ಕಾಲೇಜುಗಳನ್ನು ಮಾಡಬೇಕು. ನಾವು ಅದನ್ನೇನೂ ಮಾಡ್ತಾ ಇಲ್ಲ. ಅದು ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯ ಶಾಲೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳಿಂದ ಕಲಿತ್ಕೊಳ್ಬೇಕಾದ್ದು ಬಹಳ ಇದೆ, ಬಹಳ ಇದೆ. ಅದನ್ನು ಇವಾಗ ಅವರು ಕಲಿತಾ ಇಲ್ಲ, ತಾವೇ ಬೇರೆ ಬೇರೆ ಪ್ರಪಂಚ ಅಂತ ಬೆಳೀತಾರೆ. ಅದನ್ನು ನಾವು ಹೋಗುವಂಗೆ ಮಾಡಬೇಕು. ಅದರಿಂದ ನಮಗೆ ಒಂದು ಈಕ್ವಾಲಿಟಿ ಅನ್ನೋದು ಬಹಳ ಮುಖ್ಯವಾದ ವ್ಯಾಲ್ಯೂ ಅಲ್ಲದೆ ಇದ್ದರೆ ನಾವು ಉಳಿದೆಲ್ಲ ತಪ್ಪುಗಳನ್ನು ಮಾಡ್ತೀವಿ. ಯಾವುದ್ರಲ್ಲಿ ತಪ್ಪುಗಳನ್ನು ಮಾಡ್ತೀವಿ ಅಂದರೆ ನಮ್ಮ ಶ್ರೇಷ್ಠತೆಯ ಕಲ್ಪನೆಯಲ್ಲೇ ತಪ್ಪುಗಳನ್ನು ಮಾಡ್ತೀವಿ. ಈಗ ನಾನು ಚರ್ಚೆ ಶುರು ಮಾಡ್ಕೊಳ್ತಾ ನಾನು ಸೀದಾ ಗಣೇಶ್ ಅವ್ರ ಹತ್ರ ಬರ್ತೇನೆ. ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ ಏನು ಸರ್, ಏನೇನು ಈಗ ಇತ್ತೀಚಿನ ದಿನಗಳಲ್ಲಿ ನಿಜವಾಗಲೂ ಭಾರತ ಕ್ರೀಡಾ ಭೂಪಟದಲ್ಲಿ ತುಂಬ ದೊಡ್ಡದಾಗಿ ಎದ್ದು ಕಾಣ್ತಾ ಇದೆ. ಹಾಕಿ ಇಲ್ಲದೆ ಇರ್ಬೋದು, ಬೇರೆ ಕ್ರೀಡೆಗಳು. ಸ್ಪೋರ್ಟ್ಸು ಲಾಸ್ಟ್ ಪೇಜ್ನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಕೂಡ ಲಾಸ್ಟ್ ಪೇಜ್ನಲ್ಲಿ ಇರ್ತದೆ. ಅದೇ ಥರ ನಾವು ಕೂಡ ಇಲ್ಲಿಗೆ ಬಂದಿದ್ವಿ. ಆ VIPs ಎಲ್ಲ ಇಲ್ಲೇ ಕೂತಿದ್ರು. ಇವ್ರನ್ನ ಅಲ್ಲಿಗೆ ಹೋದ್ಮೇಲೆ 3-4 ಇಲ್ಲಿ ಜನರಿದ್ದರು. ಎಲ್ಲಿ ಸುಂದರ ಹುಡುಗಿರಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಪಕ್ಕದಲ್ಲಿ ಪೊಲಿಟಿಕ್ಸ್ ಮಾತಾಡೋಕೆ ಹೋಗಿ ಕೂತ್ಕೊಂಡ್ರು ಎಲ್ಲರೂ. ನಾನೊಬ್ಬನೇ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲಿದ್ದೀನಿ. ದಿಸ್ ಈಸ್ ದ ರೀಸನ್ ಟುಡೇ why we are facing all the problems. ಅಂದರೆ ಸ್ಪೋರ್ಟ್ಸ್ಮನ್ I tell you, no, we have done wonderfully. We have done wonderful in sports. ನಮ್ಮ ದೇಶ ಇಷ್ಟರವರೆಗೆ 15 ಮೆಡಲ್ ಮಾತ್ರ ನಾವು ಒಲಿಂಪಿಕ್ಸ್ನಲ್ಲಿ ಗೆದ್ದಿದ್ದೀವಿ. 11 ಸಲ ಹಾಕಿನಲ್ಲಿ, ಆಮೇಲೆ KD ಜಾಧವ್ ಅಂತೇಳಿ 52 ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲಿ, ಆಮೇಲೆ ಮಲ್ಲೇಶ್ವರಿ ವೇಟ್ ಲಿಫ್ಟಿಂಗ್ನಲ್ಲಿ, ಲಿಯಾಂಡರ್ ಪೇಸ್ ಟೆನ್ನಿಸ್ನಲ್ಲಿ, ಮತ್ತು ಇವಾಗ ಮೇಜರ್ ರಾಥೋರ್ ಶೂಟಿಂಗ್ನಲ್ಲಿ. ಈ ಥರ 15 ಮೆಡಲ್ ಮಾತ್ರ ಗೆದ್ದಿದ್ದೀವಿ. ಇಷ್ಟು ದೊಡ್ಡ ದೇಶ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ನಲ್ಲಿ ಬರೀ 3 ಮೆಡಲ್ ಮಾತ್ರ ಗೆದ್ದಿದ್ರು ಇಂಡಿಯನ್ ಹಾಕಿ ಟೀಮ್. ಅದ್ರ ಮೇಲೆ ಇಂಡಿಯನ್ ಹಾಕಿ ಟೀಮ್ 8 ಪದಕ ಗೆದ್ದಿದೆ. ಬಾಕಿ 4 ಪದಕಗಳು ಇಂಡಿವಿಜುವಲ್ಸ್. ಈಚಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ನಾವು ಕಾಂಪೀಟ್ ಮಾಡೋ ಮಟ್ಟಕ್ಕೆ ಬಂದಿದ್ದೀವಲ್ವಾ? ಇವಾಗ ನೋಡಿ, ಹಾಕಿ ಬಿಟ್ಟು ಇಲ್ಲ, ಹಾಕಿ ಟೀಮ್ ಕೂಡ ಕ್ವಾಲಿಫೈ ಆಗಬೇಕು ಇವಾಗ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬ್ರಾಟ್ ಲಾಟ್ ಆಫ್ ಮನಿ ಟು ದ ಸ್ಪೋರ್ಟ್ಸ್ ತುಂಬ ಚೆನ್ನಾಗಿ ನಮ್ಮ ದೇಶದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ 4th 5th ಪೊಸಿಷನ್ನಲ್ಲಿದ್ದೀವಿ ಏಷ್ಯಾದಲ್ಲಿ. ಕಾಮನ್ವೆಲ್ತ್ನಲ್ಲಿ ಕೂಡ 4th 5th ಬಟ್ ಒಲಿಂಪಿಕ್ಸಿಗೆ ಹೋಗಬೇಕಾದ್ರೆ ನಾವು ಪ್ರಿಮೇಟಿವ್ ಸ್ಟೇಜ್ನಲ್ಲೇ ಇದ್ದೀವಿ ಇವಾಗಲೂ ಕೂಡ ಹೇಳ್ಬೇಕಾದ್ರೆ. ಅದೌದು, ನೀವು ಹೇಳಿದಾಗೆ ನೀವು ಸ್ಪೋರ್ಟ್ಸ್ನ ಕಂಪಲ್ಸರಿ ಮಾಡಬೇಕು. ಫೈನ್. ನಮ್ಮ ದೇಶದಲ್ಲಿ 1 ಲಕ್ಷ ಮಕ್ಕಳು ಮಾತ್ರ ಇವತ್ತು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ. 1 ಲಕ್ಷ ಮಕ್ಕಳಿನಲ್ಲಿ ಕ್ಯಾನ್ ವಿ ಬ್ರಿಂಗ್ ಮೆಡಲ್ ಫ್ರಮ್ ಒಲಿಂಪಿಕ್ ಗೇಮ್ಸ್? ನಮ್ಮಲ್ಲಿ ಆ ನಿರೀಕ್ಷೆ ಡೆಫಿನೆಟ್ ಆಗಿದೆ. ಕಳೆದ 60 ವರ್ಷದಲ್ಲಿ ಒಂದು ಸ್ಪೋರ್ಟಿಂಗ್ ಗ್ಲೋರಿ ಅಂತ ನೀವು ಐಡೆಂಟಿಫೈ ಮಾಡ್ಬೋದಾದ್ರೆ ಯಾವುದದು? ಕಳೆದ 60 ವರ್ಷದಲ್ಲಿ ಸ್ಪೋರ್ಟಿಂಗ್ ಗ್ಲೋರಿ ತುಂಬ ಅದ್ಭುತವಾದ 75 ವರ್ಲ್ಡ್ ಕಪ್ ಇಂಡಿಯನ್ ಹಾಕಿ ಟೀಮ್ ವಿಚ್ ವಾನ್. ಆ್ಯಂಡ್ ನಾವು 2020 ಕ್ರಿಕೆಟ್ ಗೆದ್ದಿದ್ದೀವಿ ನಾವು. ಆ್ಯಂಡ್ ಕರ್ನಾಟಕ ಹ್ಯಾಸ್ ಗಿವನ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಫಾರ್ ದ್ಯಾಟ್. See, all the cricketers today, Dravid has been taken out and Kumble has come in, a wonderful captain. We have lot of talents in Karnataka. ಸ್ಪೋರ್ಟ್ಸ್ ಇಂದ ನಾನು ಸಿನಿಮಾಕ್ಕೆ ಬರೋದಾದರೆ, ಶಂಕರ್ ಅವರೇ, ಕನ್ನಡದ ಸಿನಿಮಾದ ಸ್ಥಿತಿ, ಇಂಡಿಯನ್ ಪರ್ಸ್ಪೆಕ್ಟಿವ್ನಲ್ಲಿ ಕನ್ನಡ ಸಿನಿಮಾ ಎಲ್ಲಿದೆ? ಯಾವುದೇ ಭಾಷೆಗೂ ಏರಿಳ್ತಾ ಇದೆ. ಸದ್ಯಕ್ಕೆ ಕನ್ನಡ ಸಿನಿಮಾ ಸ್ವಲ್ಪ ತಗ್ಗಿದೆ. ಅದೇ 70-80 ದಶಕದಲ್ಲಿ ಇಡೀ ಭಾರತದಲ್ಲಿ ಕನ್ನಡ ಸಿನಿಮಾದಲ್ಲಿ ಏನಾಗ್ತಿದೆ ಅಂತ ಎಲ್ಲರೂ ನೋಡ್ತಾರೆ. ಕಳೆದ ವರ್ಷ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು? ಕನ್ನಡ ಅಂತಲ್ಲ, ಆಲ್ ಓವರ್. ಲಗೇರ ಹುಮ್ಮನಬಾಯಿ. ಲಗೇರ ಹುಮ್ಮನಬಾಯಿ. ಫೈನ್. ನಾನೀಗ ಕೊನೆಯದಾಗಿ ವೇದಿಕೆಯಿಂದ ಶುರು ಮಾಡಿಕೊಂಡು ಮತ್ತೆ ಆಡಿಯನ್ಸಿಗೆ ಬರ್ತೇನೆ. UR ಅವರೇ, ಕಳೆದ 60 ವರ್ಷದಲ್ಲಿ ನೀವು ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತ ಗುರುತಿಸಬಹುದಾದವರು ಯಾರು? ಇಟ್ ಈಸ್ ನಾಟ್ ಎ ಫೇರ್ ಥಿಂಗ್. ಸರ್ ಸಿ ವಿ ರಾಮನ್ ಹೇಳ್ಬೋದು, ಚಂದ್ರಶೇಖರ್ ಹೇಳ್ಬೋದು. ದೇ ಆರ್ ನೊಬೆಲ್ ಪ್ರೈಸ್ ವಿನ್ನರ್ಸ್. ನಿಮಗೆ ಇಷ್ಟವಾದವರು? ನನಗೆ ಆಫ್ ಕೋರ್ಸ್ ಸರ್ ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಪರ್ಸನ್. ಚಂದ್ರಶೇಖರ್ ವಾಸ್ ಎ ಗುಡ್ ಫ್ರೆಂಡ್. ಆ್ಯಂಡ್ ರಂಗನಾಥ್ ಅವರೇ, ಲಾಸ್ಟ್ 60 ವರ್ಷ, ಕಳೆದ 60 ವರ್ಷದಲ್ಲಿ ನಿಮಗೆ ತುಂಬ ಇಷ್ಟವಾದ ರಾಜಕಾರಣಿ? ತುಂಬ ಮಹಾತ್ಮ ಗಾಂಧಿ ಅವರದೇ ಇರುತ್ತೆ. ಹಿಸ್ ಥಿಂಕಿಂಗ್ ಈಸ್ ಆಲ್ವೇಸ್ ಯಾವಾಗಲೂ ಅವ್ರನ್ನ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಮಾಜವಾದಿ ಅಲ್ಲ ಅಂದನು ನಾನು. ಚಂಪಾರಣ ಮೂಮೆಂಟ್ನಲ್ಲಿ ಯಾರು ಜೊತೆ ಅವರು ಸ್ಟೂಡ್ ವಿತ್ ದಿ ಟೆಲೆಂಟ್ಸ್.
ಟೇಲರ್ ಆಫ್ ದಿ ಲ್ಯಾಂಡ್ ಶುಡ್ ಬಿಕಮ್ ದಿ ಟೆನೆಂಟ್, ಟೇಲರ್ ಆಫ್ ದಿ ಲ್ಯಾಂಡ್ ಶುಡ್ ಬಿಕಮ್ ದಿ ಓನರ್ ಅಂದರು. ಯಾರ ಪರವಾಗಿದ್ದವರು? ಮತ್ತು ಅದರಿಂದ ಅವ್ರ ವಿಚಾರ ನಮ್ಮ ಕಾಲಕಾಲಿಗೆ ಉತ್ತಮವಾದ ವಿಚಾರ. ಬೇರೆ ವ್ಯತ್ಯಾಸ ಬೇರೆ ಬೇರೆ ಇರ್ತದೆ. ಓಕೆ, ಹೋಮಿ ಬಾಬಾರೇ ಪ್ರಸ್ತಾಪ ಮಾಡಿದೆವು. ಹೋಮಿ ಬಾಬಾರವ್ರದ್ದು ವಿ ಹ್ಯಾವ್ ಟು ಥಿಂಕ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್ಸ್ ಆಲ್ಸೋ. ಕರೆಕ್ಟ್. ಲುಕ್ ಅಟ್ ಫ್ರಮ್ ಡಿಫರೆಂಟ್ ಆ್ಯಂಗಲ್ಸ್. ರೈಟ್. ಅನಂತಮೂರ್ತಿ ಅವರೇ, ಕಳೆದ 60 ವರ್ಷದಲ್ಲಿ ಭಾರತದ ಭವಿಷ್ಯದ ಮೇಲೆ, ಭಾರತದ ಹಣೆ ಬರಹದ ಮೇಲೆ ತುಂಬ ಪ್ರಭಾವ ಬೀರಿರಬಹುದಾದಂಥ ವ್ಯಕ್ತಿ ನಿಮ್ಮ ನಿಜವಾಗಿಯೂ ಮಹಾತ್ಮ ಗಾಂಧಿನೇ. ಅಷ್ಟೇ ಅಲ್ಲ, ನಮ್ಮ ಈ ಹಿಂದಿನ ಶತಮಾನದ ಅತ್ಯುತ್ತಮ ಮನಸ್ಸು ಕೂಡ ಗಾಂಧಿ. ಮಾವೋ ಅಲ್ಲ, ಲೆನಿನ್ ಅಲ್ಲ, ಗಾಂಧಿ. ಯಾಕೆಂದರೆ ಈ ಭೂಮಿಯ ಶಾಖ ಹೆಚ್ಚಾಗ್ತಾ ಹೋದ ಹಾಗೆ ನಮಗೆ ಬೇಕಾಗೋದು ಮುಂದೆ ಗಾಂಧಿ. ಓಕೆ, ಹೆಗಡೆ ಅವರೇ, ನಿಮಗೆ ತುಂಬ ಇಷ್ಟವಾದ ಪರ್ಸನಾಲಿಟಿ ಲಾಸ್ಟ್ 60 ಇಯರ್ಸ್? ಭಾರತೀಯ ಸಿಟಿಸನ್. ಯಾಕೆಂದರೆ ಎಷ್ಟೆಲ್ಲ ಸಹಿಸಿಕೊಂಡು ಇನ್ನೂ 60 ವರ್ಷದಲ್ಲಿ ಈ ಸ್ಥಿತಿಯಲ್ಲಿದ್ದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡು ಆ ಪ್ರಜಾಪ್ರಭುತ್ವವನ್ನು ಪ್ರೊಟೆಕ್ಟ್ ಮಾಡ್ತಾ ಬಂದವರು. ಅದರಲ್ಲಿ ರಾಜಕಾರಣಿಗಳು ಕೂಡ ಸೇರಿದ್ದಾರೆ, ಇತರರು ಸೇರಿದ್ದಾರೆ. ನಮ್ಮ ಪಕ್ಕದ ದೇಶದಲ್ಲಿ ಎಲ್ಲ ಕಡೆ ಪ್ರಜಾಪ್ರಭುತ್ವ ಹೋಗಿಬಿಟ್ಟಿದೆ, ಭಾರತದಲ್ಲಿ ಮಾತ್ರ ಉಳಿದಿದೆ. ಅದರಿಂದಾಗಿ ನನ್ನ ವಿಚಾರದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆ ಅವನೇ ಬೆಸ್ಟ್ ಪರ್ಸನ್ ಇನ್ ದ ಲಿಸ್ಟ್. ವಂಡರ್ಫುಲ್. ನಾನು ಮತ್ತೆ ದಿನೇಶ್, ನಿಮಗೆ ತುಂಬ ಇಷ್ಟವಾದ ಪೊಲಿಟಿಷಿಯನ್? ಒಂದು ರೀತಿಯಾಗಿ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ನೆಹರು ಅವ್ರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಯಾರು ಮರೆಯೋಕ್ಕಾಗಲ್ಲ. ಒಂದು ಸ್ವತಂತ್ರ ಹೋರಾಟ ಒಂದು ಕಡೆ, ಮತ್ತು ಭಾಷಣ ಮಾಡೋದು, ಮಾತಾಡೋದು ಒಂದು ಕಡೆ ಆಗುತ್ತೆ. ಅದು ನಿಜವಾಗ್ಲೂ ಕೂಡ ಕಾರ್ಯಗತ ಮಾಡೋದಕ್ಕೆ ಮತ್ತು ಒಂದು ರಾಷ್ಟ್ರವನ್ನು, ಈಗ ನಮ್ಮ ಲೋಕಾಯುಕ್ತರಾಗಿರ್ತಕ್ಕ ಸಂತೋಷ್ ಹೆಗ್ಡೆ ಹೇಳಿದ್ರು ಪ್ರಜಾಪ್ರಭುತ್ವ ಉಳಿದಿದೆ ಅಂತ, ಅದೆಲ್ಲ ಉಳಿಯೋದಕ್ಕೆ ಬಹುಶಃ ನೆಹರೂರವರು ಕೊಟ್ಟಿರ್ತಕ್ಕಂಥ ಬುನಾದಿ ಏನಿದೆ ಅದು ಇವತ್ತು ಕೂಡ ರಾಷ್ಟ್ರವನ್ನು ಅದನ್ನು ಮುಂದಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇದೆ. ಓಕೆ, ಚೆಲುವರಾಯಸ್ವಾಮಿ ಅವರೇ, ಒಂದು ಅನ್ಕಂಫರ್ಟಬಲ್ ಪ್ರಶ್ನೆ. ನಿಮಗೆ ತುಂಬ ಫೇವರಿಟ್ ರಾಜಕಾರಣಿ ಯಾರು? ಒಂದೇ ಮಾತು, ಹೆಸರು. ಇದು ಒಂದು ಸ್ವಲ್ಪ ಭಾಳ ಫೇವರೇಟ್ ರಾಜಕಾರಣಿ ಅಂತ ಅಂದರೆ 60 ವರ್ಷದಲ್ಲಿ ಕೇಳ್ತಾ ಇದ್ದೀನಿ ನಾನು. ಈಗ 10 ವರ್ಷದಲ್ಲಿ 5 ನಾವು ಈಗ 10 ವರ್ಷದಲ್ಲೇ ಹೇಳಬೇಕಾಗುತ್ತೆ. ನಾವು 10 ವರ್ಷದಿಂದ ನೋಡಿದ್ದೀವಿ ಅಷ್ಟೇ, ನಾವು ಹತ್ತಿರದಿಂದ ನೋಡಿಲ್ಲ. ನನಗೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಮಗೆ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಬೇಕಾಗ್ತಕ್ಕಂಥ ರೀತಿಯಲ್ಲಿ ಜನಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ನನಗೆ ಬಹುಶಃ ನಾನು ಕುಮಾರಸ್ವಾಮಿ ಅವ್ರನ್ನ ಇಷ್ಟಪಡ್ತೀನಿ. ಜಗದೀಶ್ ಅವರೇ? ಈಗ ಸಂತೋಷ್ ಹೆಗ್ಡೆ ಅವರು ಹೇಳ್ದಂಗೆ ನಾವು ಇದೆಲ್ಲ ಸಹಿಸ್ಕೊಂಡು ಒಬ್ಬ ನಮ್ಮ ನಾಗರಿಕ ಇದಾನಲ್ಲ, ಇನ್ನೂ ಆ ಮತದಾನ ಇದ್ದಾರಲ್ಲ, ಮತದಾರನೇ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬೋದು. ಫೈನ್. ಐ ಥಿಂಕ್ ಅಟಲ್ ಬಿಹಾರಿ ವಾಜಪೇಯಿ. ಗಾಂಧೀಜಿಯ ಕನಸನ್ನು ಕರ್ನಾಟಕದ ಮಟ್ಟದಲ್ಲಿ ಸಾಕಾರಗೊಳಿಸುವ ಪ್ರಯತ್ನ ಮಾಡಿದ ಅಬ್ದುಲ್ ನಜೀರ್ ಸಾಬ್ ನನ್ನ ಮೆಚ್ಚಿನ ರಾಜಕಾರಣ. ರಾಜಕಾರಣವನ್ನು ಬರೀ ರಾಜಕಾರಣಿಗಳಿಗೆ ಸೀಮಿತವಾಗಿ ಚರ್ಚೆ ಮಾಡ್ತಾ ಇರೋದನ್ನ ಮೂಲಭೂತವಾಗಿ ನಾನು ಒಪ್ಪೋದಿಲ್ಲ. ರಾಜಕಾರಣ ಇಡೀ ಸಮಾಜವನ್ನು ಆವರಿಸ್ಕೊಂಡಿರೋಂಥದ್ದು. ಆ ದೃಷ್ಟಿನಲ್ಲಿ ಭಾರತದ ಸಾಮಾನ್ಯ ಮತದಾರ ಯಾರಿದ್ದಾನೆ ಅವನೇ ನನ್ನ ಅತ್ಯಂತ ಪ್ರಿಯವಾದಂಥ ರಾಜಕಾರಣಿ. ಫೈನ್. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ. ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ. ಲಿಟ್ರೇಚರ್? ಇಂಡಿಯಾದ ಮಹಾಶ್ವೇತಾದೇವಿ. ಮಹಾಶ್ವೇತಾದೇವಿ. ಗಾಂಧಿ, ಆಫ್ ಕೋರ್ಸ್. ಗಾಂಧಿ. MS ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್. ಮೇಜರ್ ಧ್ಯಾನ್ ಚಂದ್ ವಿಜರ್ಡ್. ಅದರ್ವೈಸ್ ಕೆನ್ ಐ ನೇಮ್ ಮಿಸ್ ಸಂತೋಷ್ ಹೆಗ್ಡೆ. ವಂಡರ್ಫುಲ್, ಎಕ್ಸಲೆಂಟ್, ಕ್ಲಾಪ್ ಫಾರ್ ದ್ಯಾಟ್. ಇಲ್ಲಿ ಓವರ್ವೆಲ್ಮಿಂಗ್ ಮೆಜಾರಿಟಿ ಫಾರ್ ಗಾಂಧೀಜಿ, ಅದು ತುಂಬ ಆಬ್ವಿಯಸ್, ಎಲ್ರಿಗೂ ಗೊತ್ತಿರೋದು. ಇನ್ನೊಂದು ತುಂಬ ಏನೋ ಒಪ್ಪಬಹುದಾದಂಥದ್ದು, ಒಪ್ಪಲೇಬೇಕಾದಂಥದ್ದು ಆ್ಯಂಡ್ ಪ್ರಾಬಬ್ಲಿ ಫ್ಯಾಕ್ಟ್ ಆಫ್ ಲೈಫ್, ಟ್ರೂತ್ ಏನಂತಂದರೆ, ಸಂತೋಷ್ ಹೆಗ್ಡೆ ಅವರು ಮತ್ತು ಇನ್ನೂ ಹಲವಾರು ಜನ ಹೇಳ್ದಂಗೆ ದಿ ಹೀರೋ ಆಫ್ ಲಾಸ್ಟ್ 60 years ಈಸ್ ದಿ ಸಿಟಿಸನ್ ಆಫ್ ಇಂಡಿಯಾ. ನಾವು ನಮ್ಮಂಥವರು ಎಲ್ಲವನ್ನು ನೋಡಿಕೊಂಡು ನಾವಿನ್ನೂ ತುಂಬ ಡೈನಮಿಕ್ ಆಗಿ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇದ್ದೀವಿ. ಆ ಕನಸು ಬಹುಶಃ ನಮಗೆ ಇನ್ನೂ ಇರಬೇಕು. ಅದಿದ್ದಾಗಲೇ ನಾವು ದೇಶ ಕಟ್ಟಲಿಕ್ಕೆ ಮತ್ತು ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಕೊನೆಯದಾಗಿ ನಾನು ಮಂಜುಳಾ ಗುರುರಾಜ್ ಅವರ ಒಂದು ಹಾಡಿನಿಂದ ಈ ಕಾರ್ಯಕ್ರಮನ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಮಂಜುಳಾ ಅವರೇ. ಧರ್ಮಭೂಮಿ ಭಾರತ ಸಾರುತ್ತಿಹುದು ಜನಹಿತ. ಧರ್ಮಭೂಮಿ ಭಾರತ ಸಾರುತ್ತಿಹುದು ಜನಹಿತ. ವಿಶ್ವ ಶಾಂತಿಗಾಗಿ ದುಡಿವ
ಸಕಲರಿಗೂ ಸ್ವಾಗತ ಧರ್ಮಭೂಮಿ ಭಾರತ ತ್ಯಾಗ ನೀತಿ ನ್ಯಾಯ ಶಾಂತಿ ತಾಣ ನಮ್ಮ ಭಾರತ ತ್ಯಾಗ ನೀತಿ ನ್ಯಾಯ ಶಾಂತಿ ತಾಣ ನಮ್ಮ ಭಾರತ ರಾಗಭೋಗ ಯೋಗ ಮೈತ್ರಿ ರಾಗಭೋಗ ಯೋಗ ಮೈತ್ರಿ ಭವ್ಯ ಭೂಮಿ ಭಾರತ ಧರ್ಮಭೂಮಿ ಭಾರತ ಸಾರುತ್ತಿಹುದು ಜನಹಿತ ವಿಶ್ವಶಾಂತಿಗಾಗಿ ದುಡಿವ ಸಕಲರಿಗೂ ಸ್ವಾಗತ ಧರ್ಮಭೂಮಿ ಭಾರತ. ಧರ್ಮಭೂಮಿ ಭಾರತದಲ್ಲಿ ಜನಹಿತನೇ ಎಲ್ರಿಗೂ ಮುಖ್ಯ ಆಗತ್ತೆ ಅನ್ನೋ ಆಶಯದ ಜೊತೆ ಇವತ್ತಿನ ನಾವು ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿ ಬಂದಿದೆ. ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.